Welcome to all. Hello, dear students. Pradeep A. Shetty here. In this video, we are going to discuss about the subject strategic management and organizational behavior. ಕಾರ್ಯತಂತ್ರದ ನಿರ್ವಹಣೆ ಮತ್ತು ಸಂಸ್ಥೆಯ ನಡವಳಿಕೆ ಅನ್ನುವಂತಹ ಸಬ್ಜೆಕ್ಟ್ನ ಬಗ್ಗೆ. ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟ್ ಅಂಡ್ ಆರ್ಗನೈಸೇಷನ್ ಬಿಹೇವಿಯರ್ನ ಮೊದಲ ಭಾಗವನ್ನ ಸೆಷನ್ 1 ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. Under that, we have discussed about meaning and definition and the genesis of strategy. To move on, in this session, we are going to discuss about fundamentals of effective strategy and nature of strategy. Let me to discuss about fundamentals of effective strategy at the outset, and then we will go on to the nature of strategy. The first fundamental of strategy is long-term perspective. Strategy must be have the long-term objective or the long-term view. You know that most of the organizations today are in existence for more than 100 years in the business. It is possible because of their effective strategy. In business, you know that everywhere there is competition. ಎಲ್ಲ ಕಡೆ ಕೂಡ ತುಂಬಾ ಕಾಂಪಿಟೇಷನ್ಸ್ ಇದೆ. ಆದ್ರೂ ಕೂಡ ಒಂದು ಸಂಸ್ಥೆ ತನ್ನ ಬಿಸ್ನೆಸ್ ಅನ್ನ ನೂರಾರು ವರ್ಷಗಳ ಕಾಲ ಉಳಿಸ್ಕೊಳ್ಬೇಕಂತ ಆದ್ರೆ ಅವರ ಹತ್ರ ಒಂದು ಇಫೆಕ್ಟಿವ್ ಆದಂತಹ ಕಾರ್ಯತಂತ್ರ ಬೇಕಾಗುತ್ತೆ. ಈಗ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಂದ್ರೆ ಏನು ಅಂದ್ರೆ ಇಟ್ ಎಂಫಸೈಸ್ ದ ಲಾಂಗ್ ಟರ್ಮ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್. ಅಂದ್ರೆ ನಾಟ್ ಆಫ್ ಇಮಿಡಿಯೇಟ್ ಈಗ ಈ ವರ್ಷ ಪ್ರಾಫಿಟ್ ಮಾಡೋದು, ನೆಕ್ಸ್ಟ್ ಇಯರ್ ಪ್ರಾಫಿಟ್ ಮಾಡೋದು, ಸೇಲ್ಸ್ ಜಾಸ್ತಿ ಮಾಡೋದು ಮಾತ್ರ ಅಲ್ಲ. ಒಂದು ಸಂಸ್ಥೆ ಆಫ್ಟರ್ 25 ಇಯರ್ಸ್, ಆಫ್ಟರ್ 50 ಇಯರ್ಸ್, ಆಫ್ಟರ್ 100 ಇಯರ್ಸ್ ಹೇಗಿರ್ಬೇಕು, ಅದರ ರೂಪುರೇಷೆ ಹೇಗಿರ್ಬೇಕು, ಆ ಬಗ್ಗೆ ಒಂದು ಇನ್ ಸಿಂಪಲ್ ಅಂತ ಹೇಳಿದ್ರೆ ಒಂದು ಇಫೆಕ್ಟಿವ್ ಪ್ಲಾನ್ ಬೇಕಾಗುತ್ತೆ. ಪ್ಲಾನಿಗೂ ಸ್ಟ್ರಾಟಜಿಗೂ ಡಿಫರೆನ್ಸ್ ಇದೆ. ಬಟ್ ಈಗ ಪ್ರಾರಂಭದಲ್ಲಿ ನಾವು ಅರ್ಥ ಮಾಡ್ಕೊಳ್ಳುವಾಗ ಒಂದು ದೂರದೃಷ್ಟಿ ಇರುವಂತಹ ಒಂದು ಯೋಜನೆ ಅವ್ರಿಗೆ ಇರಬೇಕು. ನಾವು ಇದನ್ನ ಒಂದೊಂದೇ ಎಕ್ಸಾಂಪಲ್ಸ್ ಅನ್ನ ನೋಡ್ತಾ ರಿಲೇಟ್ ಮಾಡ್ತಾ ಹೋಗೋಣ. ನಿಮ್ಗೆ ಗೊತ್ತಿದೆ, ನೀವು ಸಣ್ಣವ್ರು ಇರುವಾಗ ನಿಮ್ಗೊಂದಷ್ಟು ಕನಸುಗಳಿತ್ತು. ಐ ವಾಂಟ್ ಟು ಬಿಕಮ್ ಸಮಥಿಂಗ್ ಅಂತ ಹೇಳಿ. ದೋಸ್ ಡೇಸ್ ಆರ್ ವೆರಿ ಬ್ಯೂಟಿಫುಲ್. ಯು ಆಲ್ ನೋ ದ್ಯಾಟ್. ಸೊ ಆ ಕನಸುಗಳನ್ನ ನಾವು ನನಸಾಗಿಸ್ಬೇಕಾದ್ರೆ ಏನೆಲ್ಲ ಯೋಜನೆಗಳನ್ನ ಹಾಕೋಬೇಕು ಅನ್ನೋಂಥದ್ದು ಒಂದಷ್ಟು ಪ್ರವರ್ಧಮಾನಕ್ಕೆ ಬರ್ತಾ ಬರ್ತಾ ನಮ್ಮ ತಿಳುವಳಿಕೆಗೆ ಬರುತ್ತೆ. ನಾವು ಬೇರೆ ಬೇರೆ ಕಥೆಗಳನ್ನ ಕೇಳ್ತೇವೆ, ಬೇರೆ ಬೇರೆ ದೃಷ್ಟಾಂತಗಳನ್ನು ಕೇಳ್ತೇವೆ. ಅದು ನಮ್ಗೊಂದಷ್ಟು ಮಾಹಿತಿಯನ್ನ, ಒಂದಷ್ಟು ನಿರ್ದೇಶನವನ್ನ, ಒಂದಷ್ಟು ಮಾರ್ಗದರ್ಶನವನ್ನ ಕೊಡುತ್ತೆ. ಇಲ್ಲಿ ಒಂದು ಎಕ್ಸಾಂಪಲ್ ಅನ್ನು ನಾವು ತಿಳ್ಕೋಬೇಕು ಏನಂತ ಹೇಳಿದ್ರೆ, ಸ್ವಾಮಿ ವಿವೇಕಾನಂದ. ನಿಮ್ಗೆ ಗೊತ್ತಿದೆ, ಈ ಯೂತ್ ಅವರ ಜನ್ಮದಿನವನ್ನ ಯೂತ್ ಡೇ ಅಂತ ನಾವು ಸೆಲೆಬ್ರೇಟ್ ಮಾಡ್ತೇವೆ. ಜಗತ್ತು ಕಂಡಂತಹ ಸರ್ವಶ್ರೇಷ್ಠ ವ್ಯಕ್ತಿಗಳಲ್ಲಿ ಸಾಲಿನಲ್ಲಿ ಇರುವಂತಹ ಸ್ವಾಮಿ ವಿವೇಕಾನಂದರು ಭಾರತದ ಸ್ವಾತಂತ್ರ್ಯದ ಬಗ್ಗೆ 50 ವರ್ಷಗಳ ಹಿಂದೆ ಒಂದಷ್ಟು ಆ ಭವಿಷ್ಯವನ್ನು ನುಡಿದ ರೀತಿಯಲ್ಲಿ ಹೇಳಿರ್ತಾರೆ. ಅದು ಹೇಗೆ ಗೊತ್ತಾಗುತ್ತೆ ಒಬ್ಬ ನಾಯಕನಿಗೆ ಅಂತ ಹೇಳಿದ್ರೆ, ಒಬ್ಬ ದೂರದೃಷ್ಟಿ ಇರುವಂತಹ ಒಬ್ಬ ವ್ಯಕ್ತಿಗೆ ಅಂತ ಅವನಲ್ಲಿ ಆ ಒಂದಷ್ಟು ಆ ಆಲೋಚನೆಗಳು ಮತ್ತು ಆ ದೂರ ದೃಷ್ಟಿಕೋನಗಳು ಅವನಲ್ಲಿ ಇರ್ತವೆ. ಈ ಬದುಕು ಹೇಗಿರಬೇಕು, ಸಮಾಜ ಹೇಗಿರಬೇಕು, ವ್ಯವಸ್ಥೆ ಹೇಗಿರಬೇಕು, ಭಾರತೀಯತೆ ಅಂದ್ರೆ ಏನು, ಭಾರತ ಎಷ್ಟು ಸರ್ವಶ್ರೇಷ್ಠವಾಗಿದೆ, ಇದ್ರ ಬಗ್ಗೆ ಎಲ್ಲ ಒಂದಷ್ಟು ಮಾಹಿತಿಯನ್ನ ಜಗತ್ತಿಗೆ ತಿಳಿಸಿ ಭಾರತ ನಿಜವಾದ ಅದರ ಶಕ್ತಿ ಏನು ಅನ್ನೋದನ್ನ ಯುವಕರಿಗೆ ತಿಳಿಸಿರುವಂತದ್ದು ಸ್ವಾಮಿ ವಿವೇಕಾನಂದರು. ನೀವು ಅವರಲ್ಲಿ ಒಂದಷ್ಟು ಆ ದೂರದೃಷ್ಟಿ ಅಥವಾ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅನ್ನ ಕಾಣ್ಬೋದು ಅವರ ಬರಹಗಳಲ್ಲಿ, ಅವರ ಜೀವನ ಶೈಲಿ ಅಲ್ಲಿ ಅವರಿದ್ದದ್ದು. ಅದೇ ರೀತಿ ಮಹಾನ್ ಇನ್ನೊಬ್ಬ ವ್ಯಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಈ ದೇಶಕ್ಕೆ ಅತ್ಯುತ್ತಮವಾದ ಸಂವಿಧಾನವನ್ನು ಕೊಟ್ಟಂತಹ ಒಬ್ಬ ಮಹಾನ್ ವ್ಯಕ್ತಿ. ನಿಮ್ಗೆ ಗೊತ್ತಿದೆ, ಇವತ್ತು ಸಾಮಾಜಿಕ ನ್ಯಾಯ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ಮಾತಾಡುವಾಗ ಭಾರತದ ಸಂವಿಧಾನದ ಉಲ್ಲೇಖ ಆಗಾಗ ಆಗ್ತಾ ಇರುತ್ತೆ. ವಿ ಆರ್ ಗೋಯಿಂಗ್ ಟು ರೆಫರ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಅಂಡ್ Indian constitution is so beautiful
and it gives a scope for the development of everyone. ಈವನ್ ದ ವೀಕರ್ ಸೆಕ್ಷನ್ ಆಫ್ ದಿ ಸೊಸೈಟಿ, ಯಾರು ಕೆಳಗಿನ ಹಂತ ಅಂದ್ರೆ ಬಡತನದಲ್ಲಿ ಇರ್ತಾರೆ, ಅವರಿಗೆಲ್ಲ ಒಂದಷ್ಟು ಯೋಜನೆಗಳು, ಅವರಿಗೆಲ್ಲ ಒಂದಷ್ಟು ಪ್ರಾಶಸ್ತ್ಯಗಳು, ಬೇರೆ ಬೇರೆ ರೀತಿಯಲ್ಲಿ ಎಲ್ಲರಿಗೂ ಎಲ್ಲರನ್ನೂ ಕೂಡ ಸಮಾನವಾಗಿ ಕಾಣುವಂತ ಬೇರೆ ಬೇರೆ ವ್ಯವಸ್ಥೆಗಳನ್ನು ಮಾಡಿರುವಂತದ್ದು ನಮ್ಮ ಸಂವಿಧಾನ. ನಾವೆಲ್ಲರಿಗೂ ತುಂಬಾ ಹೆಮ್ಮೆ ಇದೆ. ಅದನ್ನ ಸೃಷ್ಟಿ ಮಾಡಿದಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೂಡ ಒಂದಷ್ಟು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಇತ್ತು. ಹೇಗೆ ಈ ದೇಶ ಬೆಳಿಬಹುದು, ಹೇಗೆ ಈ ದೇಶವನ್ನ ಆಡಳಿತವನ್ನ ಹೇಗೆ ರೂಪುಗೊಳ್ಬೇಕು, ಅದು ಯಾವ ಆಡಳಿತದಲ್ಲಿ ಬರಬೇಕು, ಹೇಗೆ ಅದು ಆಡಳಿತಕ್ಕೆ ಒಳಪಡಬೇಕು ಅನ್ನೋದ್ರ ಬಗ್ಗೆ he has given very in-depth idea that having a beautiful country, and that is why we say that Dr. B.R. Ambedkar has the long-term perspective about this country. And you can take the example of Abraham Lincoln. He failed many times and he contested the election contest ಮಾಡ್ತಾರೆ, ತುಂಬಾ ಸಲ ಸೋಲ್ತಾರೆ, but finally he was successful to become the president of America. So this shows that they all had the long term view. ಅವ್ರಿಗೊಂದು ದೂರ ದೃಷ್ಟಿ ಇತ್ತು. ನಾವೆಲ್ಲ ಹೇಳ್ತೇವೆ ದೃಷ್ಟಿ ಕಣ್ಣು ದೃಷ್ಟಿ ಕೊಡುತ್ತೆ, ಆದ್ರೆ ಕಣ್ಣು ಇಲ್ದಿದ್ದವ್ರಿಗೂ ಕೂಡ ಒಂದಷ್ಟು ದೃಷ್ಟಿ ಇರುತ್ತೆ, ಅಂದ್ರೆ ಆಲೋಚನೆ ಇರುತ್ತೆ, ಅದು ಅದಕ್ಕಿಂತ ಕೂಡ ಹೆಚ್ಚಿನದು ಅನ್ನೋದನ್ನ ನಾವು ನೋಡ್ತೇವೆ. ಕಣ್ಣಿಂದ ವ್ಯಕ್ತಿಗೂ ಕೂಡ ಒಂದಷ್ಟು ದೃಷ್ಟಿಕೋನಗಳು ಖಂಡಿತ ಇರುತ್ತೆ. ಸೊ ಅದು ಇಫೆಕ್ಟಿವ್ ಆಗಿರುತ್ತೆ ಹೆಚ್ಚಿನ ಸಂದರ್ಭಗಳಲ್ಲಿ. ಅದೇ ರೀತಿ ನೀವು ವಾರನ್ ಬಫೆಟ್ ಅನ್ನ ಬಿಸ್ನೆಸ್ ಗೆ ಸಂಬಂಧಪಟ್ಟಾಗಿ ನಾವು ಡಿಸ್ಕಸ್ ಮಾಡ್ತಾ ಇರುವಾಗ, ವಾರನ್ ಬಫೆಟ್ ಇನ್ವೆಸ್ಟ್ಮೆಂಟ್ ಕಿಂಗ್ ಅಂತ ಕರೀತೇವೆ. ವಿ ಕಾಲ್ ಹಿಮ್ ಆಸ್ ಅನ್ ಇನ್ವೆಸ್ಟ್ಮೆಂಟ್ ಕಿಂಗ್ ಅಂಡ್ ಸಕ್ಸಸ್ಫುಲ್ ಇನ್ವೆಸ್ಟರ್ ಐ ಶುಡ್ ಸೇ. ಅಂಡ್ ಹಿ ವಾಸ್ ಅವ್ರ ಇನಿಷಿಯಲ್ ಪೀರಿಯಡ್ ಅಲ್ಲಿ ಸಣ್ಣ ಸಣ್ಣ ಯಾವುದೋ ಕೆಲಸ ಮಾಡಿಕೊಂಡು, ಅದನ್ನ ತಂದೆ ಜೊತೆಗೆ ಕೆಲಸ ಮಾಡಿಕೊಂಡು ಬೇರೆ ಬೇರೆ ರೀತಿಯ ಕೆಲಸಗಳನ್ನ ಮಾಡ್ತಾ ನಂತರ ಒಂದೊಂದೇ ಹಂತವಾಗಿ ಒಬ್ಬ ಸಕ್ಸಸ್ಫುಲ್ ಇನ್ವೆಸ್ಟರ್ ಆಗ್ತಾರೆ. ಯು ನೋ ದಟ್ ಹಿ ವಾಸ್ ಹಿ ವಾಸ್ ದ ರಿಚೆಸ್ಟ್ ಮ್ಯಾನ್ ಇನ್ ದ ವರ್ಲ್ಡ್ ಅಂಡ್ ಹೂ ಇಸ್ ವೆರಿ ಸಕ್ಸಸ್ಫುಲ್ ಇನ್ ದ ಇನ್ವೆಸ್ಟ್ಮೆಂಟ್ ಅಲ್ಲಿ, ಹೂಡಿಕೆಯಲ್ಲಿ ತುಂಬಾ ಸಕ್ಸಸ್ಫುಲ್ ಆದಂತ ಒಬ್ಬ ವ್ಯಕ್ತಿ. ಸೊ ಎಲ್ಲ ದೃಷ್ಟಾಂತಗಳನ್ನ ನೋಡ್ತಾ ಇದ್ರೆ ಯು ಕ್ಯಾನ್ ಸಿ ದರ್ ಆರ್ ಮೆನಿ, ಐ ಹ್ಯಾವ್ ಟೇಕನ್ ಓನ್ಲಿ ಫ್ಯೂ. ನಿಮ್ಗೆ ಅವರಿಗೆಲ್ಲವೂ ಕೂಡ ಒಂದು ದೂರದೃಷ್ಟಿ ಇತ್ತು, ಹೇಗಿರಬೇಕು ಅನ್ನೋದರ ಬಗ್ಗೆ ಕಲ್ಪನೆಗಳಿತ್ತು, ಯೋಚನೆಗಳಿತ್ತು. ಅದೇ ರೀತಿ ಒಂದು ಬಿಸ್ನೆಸ್ಗೆ ನೀವು ಸಂಬಂಧಪಟ್ಟಾಗೆ ಬಂದಾಗ, ಯು ನೋ ದಟ್ ಟುಡೇ ಸಕ್ಸಸ್ಫುಲ್ ಬಿಸ್ನೆಸ್ ಆರ್ ಹ್ಯಾಡ್ ವೆರಿ ಗ್ರೇಟ್ ಫೌಂಡರ್ಸ್, ವೆರಿ ಗ್ರೇಟ್ ಅಡ್ಮಿನಿಸ್ಟ್ರೇಟರ್ಸ್. ಅವ್ರ ಹತ್ರ ತುಂಬಾ ಒಳ್ಳೊಳ್ಳೆಯ ಅಂದ್ರೆ ತುಂಬಾ ಪ್ರಬುದ್ಧವಾದಂತಹ ಸಂಸ್ಥಾಪಕರಿದ್ರು, ಆಡಳಿತ ನಿರ್ವಹಣೆ ಮಾಡುವಂತ ವ್ಯಕ್ತಿಗಳಿದ್ರು. ಸೊ ಅವರೆಲ್ಲರಿಗೂ ಇದ್ದದ್ದು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್. ಇದು ಸ್ಟ್ರಾಟಜಿಯ ಫಂಡಮೆಂಟಲ್ ಪ್ರಿನ್ಸಿಪಲ್. ಅಂದ್ರೆ ಮೂಲಭೂತವಾಗಿ ಏನಿರ್ಬೇಕಂತ ಹೇಳಿದ್ರೆ, ನೀವು ಇವತ್ತು ನಾಳೆ ಬಗ್ಗೆ ಅಷ್ಟೇ ಮಾತಾಡುವುದಲ್ಲ, ಅದು ಒಂದಷ್ಟು ವರ್ಷಗಳ ನಂತರ ನಿಮ್ಮ ಬಿಸ್ನೆಸ್ ಹೇಗಿರಬೇಕು ಅನ್ನೋದರ ಕನಸು ಕೂಡ ಒಂದು ಸಂಸ್ಥೆಗೆ ಆ ಸಂಸ್ಥೆಯ ಸ್ಟ್ರಾಟಜಿ ಏನಿದೆ ಅದರಲ್ಲಿ ಇರಬೇಕು ಅನ್ನುವಂಥದ್ದು. ದಟ್ ಈಸ್ ದ ಫಸ್ಟ್ ಫಂಡಮೆಂಟಲ್ಸ್ ಆಫ್ ಸ್ಟ್ರಾಟಜಿ. ಮೂವಿಂಗ್ ಟು ದ ನೆಕ್ಸ್ಟ್ ಒನ್, ಡಿಫೈನ್ ದ ಸ್ಕೋಪ್. ಈಗ ಸ್ಕೋಪ್ ಅಂದ್ರೆ ವ್ಯಾಪ್ತಿ ಅಂತ ನಮ್ಗೆ ಗೊತ್ತಿದೆ. So we have to define the scope, the product the firm offers, the market it pursue, its target customers and its geographical location. ಅಂದ್ರೆ ನೀವು ನಿಮ್ಮ ಬಿಸ್ನೆಸ್ ಅನ್ನ ಡಿಫೈನ್ ಮಾಡಬೇಕಾಗುತ್ತೆ. ನಮ್ಮ ಕೆಲಸ ಏನು, ನಾವು ಯಾವ ಪ್ರಾಡಕ್ಟ್ ಅನ್ನ ಆಫರ್ ಮಾಡ್ತಾ ಇದ್ದೇವೆ, ಮಾರ್ಕೆಟ್ ಇಟ್ ಪರ್ಸ್ಯೂ, ಯಾವ ಮಾರ್ಕೆಟ್ಗೆ, ಇಂಡಿಯನ್ ಡೊಮೆಸ್ಟಿಕ್ ಮಾರ್ಕೆಟ್ ಅಥವಾ ಫಾರಿನ್ ಮಾರ್ಕೆಟ್ಗೆ ನಮ್ಮ ಪ್ರಾಡಕ್ಟ್ ಅನ್ನ ಸೇಲ್ ಮಾಡ್ತಾ ಇದ್ದೀವಾ, ಇಟ್ಸ್ ಟಾರ್ಗೆಟ್ ಕಸ್ಟಮರ್. ನಮ್ಮ ಕಸ್ಟಮರ್ಸ್ ಯಾರು, ಅಲ್ಲಿ ಬೇರೆ ಬೇರೆ ಟಾರ್ಗೆಟ್ ಕಸ್ಟಮರ್ಸ್ ಇದ್ದಾರೆ. ಈಗ ಯೂತ್ಸ್ ಅಂತ ಹೇಳಿದ್ರೆ ಒಂದು ಕಸ್ಟಮರ್ಸ್, ಅಥವಾ ಚಿಲ್ಡ್ರನ್ ಅವರು ಒಂದು ಕಸ್ಟಮರ್, ಅಂದ್ರೆ ಬೇರೆ ಬೇರೆ ಗ್ರೂಪ್ ಆಫ್ ಕಸ್ಟಮರ್ಸ್ ಇದ್ದಾರೆ. ಸೊ ನಮ್ಮ ಕಸ್ಟಮರ್ಸ್ ಯಾರು ಅನ್ನೋದನ್ನ ಡಿಫೈನ್ ಮಾಡಬೇಕಾಗುತ್ತೆ. ಅಂಡ್ ದೆನ್ ಜಿಯೋಗ್ರಫಿಕಲ್ ಲೊಕೇಶನ್, ಎಲ್ಲಿ ಬಿಸ್ನೆಸ್ ಆಪರೇಟಿಂಗ್ ಆಗ್ತಾ ಇದೆ, ಎಲ್ಲಿ ಪ್ರೊಡಕ್ಷನ್ ಆಗ್ಬೇಕು, ಎಲ್ಲಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆಗ್ಬೇಕು, ಈ ಬಗ್ಗೆ ಈ ರೀತಿಯಾದಂತಹ ಒಂದು ಡಿಫೈನ್ ನೀವು ಅದನ್ನ ಹೇಳಿದಾಗ, ವೆನ್ ಎ ಬಿಸ್ನೆಸ್ ಗೋಯಿಂಗ್ ಟು ಡಿಫೈನ್ ಇಟ್ಸ್ ಕಸ್ಟಮರ್, ಇಟ್ಸ್ ಜಿಯೋಗ್ರಫಿಕಲ್ ಲೊಕೇಶನ್ ಅಂಡ್ ಇಟ್ಸ್ ಪ್ರಾಡಕ್ಟ್ ಇಟ್ ಈಸ್ ಗೋಯಿಂಗ್ ಟು ಆಫರ್, ವಾಟ್ ಹ್ಯಾಪನ್ಸ್ ಇಸ್ ಇಟ್ ಗೆಟ್ ದ ಕ್ಲಾರಿಟಿ. ಅದಕ್ಕೆ ಒಂದಷ್ಟು ಕ್ಲಾರಿಟಿ ಸಿಗುತ್ತೆ, ನಮ್ಮ ಬಿಸ್ನೆಸ್ ಏನು ಅನ್ನೋದ ಕ್ಲಾರಿಟಿ ಸಿಗುತ್ತೆ. ಅದನ್ನ ಸ್ಟ್ರಾಟಜಿಯಲ್ಲಿ ಅದು ಇಂಡಿಕೇಟ್ ಆಗಬೇಕು. ಸ್ಟ್ರಾಟಜಿ ಮಸ್ಟ್ ಬಿ ಬೇಸ್ಡ್ ಆನ್ ದಿಸ್ ಪ್ರಿನ್ಸಿಪಲ್ ಆಲ್ಸೋ, ಫಂಡಮೆಂಟಲ್ ಆಲ್ಸೋ. ಯು ಆಲ್ ಹರ್ಡ್ ಅಬೌಟ್ ದ ಇನ್ಫೋಸಿಸ್ ಸ್ಟೋರಿ. ನಮ್ಗೆಲ್ರಿಗೂ ಗೊತ್ತಿದೆ. ನಾವೆಲ್ಲ ತುಂಬಾ ಖುಷಿ ಪಡುವಂತ ಬೀಯಿಂಗ್ ಕರ್ನಾಟಕದಲ್ಲಿದ್ದು ಅಂತ ಒಂದು ಸಂಸ್ಥೆ ಕರ್ನಾಟಕದಲ್ಲಿ ಸ್ಥಾಪಿತ ಆಗಿದೆ. ಕರ್ನಾಟಕ ಬೆಂಗಳೂರು ನಂತ ಪ್ರದೇಶದಲ್ಲಿ ಅದು ಆರಂಭ ಆಗಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲೂ ಕೂಡ ಬಿಸ್ನೆಸ್ ಅನ್ನ ಮಾಡ್ತಾ ಇರುವಂತದ್ದು. ಯು ಆಲ್ ನೋ ಅಬೌಟ್ ದ ಇನ್ಫೋಸಿಸ್, ನಾರಾಯಣ ಮೂರ್ತಿ ಅಂಡ್ ಆಲ್ ಅದರ್ 7 contributor to start the Infosys. So it shows that
the continuity, and they had continuous understanding of what is their business is, who is the customer, how we can pursue the market. ಈ ರೀತಿ ಎಲ್ಲ ಆಲೋಚನೆಗಳು ಆ ಕಂಪನಿಯ ಸಂಸ್ಥಾಪಕರಿಗೆ, ಆ ಕಂಪನಿಯನ್ನು ಆಡಳಿತ ಮಾಡ್ತಿರುವಂತ ವ್ಯಕ್ತಿಗಳಿಗೆ ಇದ್ದಾಗ, ದೇ ಕ್ಯಾನ್ ಡೂ ದ extraordinary things. So that is why we say that the strategy should have the should define the scope of their firm and their business. Logic, it must answer why the goals or objectives will be attained. ಈಗ ಓಕೆ, ಗೋಲ್ಸ್ ಅಂಡ್ ಆಬ್ಜೆಕ್ಟಿವ್ಸ್ ಅದ್ರ ಬಗ್ಗೆ ನಾವು ನಂತರದ ಸೆಷನ್ಸ್ ಗಳಲ್ಲಿ ಡಿಸ್ಕಸ್ ಮಾಡ್ತೇವೆ. ಅದು ಇನ್ ಸಿಂಪಲ್ ನಮ್ಗೆ ಗೊತ್ತಿದೆ, ಗೋಲ್ಸ್ ಇರಬೇಕು, ಆಬ್ಜೆಕ್ಟಿವ್ಸ್ ಇರಬೇಕಂತ ನಾವೆಲ್ಲರೂ ಹೇಳ್ತಾ ಇರ್ತೇವೆ. ಹಾಗಾದ್ರೆ ಅದು ಯಾಕಿರ್ಬೇಕು? ವಾಟ್ ಈಸ್ ದ ಪರ್ಪಸ್ ಆಫ್ ದ ಕಂಪ್ನಿ? ಅದರ ಯಾಕೆ ನೀವು ಅಚೀವ್ಮೆಂಟ್ ಮಾಡ್ಬೇಕು? ಯಾಕೆ ಕಂಪನಿ ನಂಬರ್ 1 ಮಾಡ್ಬೇಕು? ಈ ಬಗ್ಗೆ ಎಲ್ಲ ಕ್ಲಿಯರ್ ಆದಂತ ಗೋಲ್ ಇರಬೇಕು. ಈಗ ಟಾಟಾ ಕಂಪನಿ ಇದೆ, ರಿಲಯನ್ಸ್ ಇಂಡಸ್ಟ್ರೀಸ್ ಇದೆ, ಹಾಗೆ ಬೇರೆ ಬೇರೆ ಕಂಪನಿಗಳು ಪ್ರತಿಯೊಂದರಲ್ಲೂ ಕೂಡ ಅವರು ಎಸ್ಟಾಬ್ಲಿಷ್ ಮಾಡುವಾಗ ಅವರ ಆಬ್ಜೆಕ್ಟಿವ್ಸ್ ಏನು, ಗೋಲ್ಸ್ ಏನು, ಮತ್ತು ಆ ಯಾಕೆ ಕಾರಣ, ದ ರೀಸನ್ ಬಿಹೈಂಡ್ ದಟ್, ಅದನ್ನು ಅವರು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡಿರ್ತಾರೆ. ದೇ ನೀಡ್ ಸಮ್ ಸಕ್ಸಸ್ ಬಿಕಾಸ್ ದೇ ಹ್ಯಾವ್ ಸಮ್ ವೆರಿ ವೆರಿ ಜೆನ್ವಿನ್ ರೀಸನ್ಸ್ ಬಿಹೈಂಡ್ ದಟ್. ಸೊ ಆ ಲಾಜಿಕ್ ಅಂತ ಹೇಳಿದ್ರೆ ಅಲ್ಲಿ ಯಾಕೆ, ಈಗ ನಮ್ಗೆಲ್ಲ ಹೇಳ್ತವೆ, ನಾವು ಕೆಲಸ ಮಾಡ್ತಾ ಇರುವಾಗ ಈ ಉದ್ದೇಶ ಇದೆ ನನಗೆ, ಆ ಉದ್ದೇಶ ಯಾಕೆ? ಮೇ ಬಿ ಸ್ಯಾಟಿಸ್ಫ್ಯಾಕ್ಷನ್ ಆಗಿರ್ಬೋದು, ಅಥವಾ ಮೇ ಬಿ ಏನೋ ಅಚೀವ್ಮೆಂಟ್ ಮಾಡಬೇಕಾದಂತ ಉದ್ದೇಶಗಳಿರ್ಬೋದು. ಸೊ ದಟ್ ಇಟ್ ಶುಡ್ ಗೋ ಆನ್ಸರ್ why that goals and objectives are achieved. Strategy should answer that, and strategy should be based on that. Comprehensive and well integrated plan of action. ಅದು ತುಂಬಾ ಕಾಂಪ್ರಹೆನ್ಸಿವ್ ಅಂದ್ರೆ ಎಲ್ಲವನ್ನೂ ಒಳಗೊಳ್ಳುವ ರೀತಿಯಲ್ಲಿ, ಇಂಟಿಗ್ರೇಟಿಂಗ್ ದ ಅಸೋಸಿಯೇಟೆಡ್ ಫ್ಯಾಕ್ಟರ್ಸ್, ಅದನ್ನ ನಾವು ಇನ್ಕ್ಲೂಸಿವ್ ಅಪ್ರೋಚ್ ಅಂತ ಹೇಳ್ತೇವೆ. ಅಂದ್ರೆ ಎಲ್ಲರನ್ನೂ ಒಳಗೊಳ್ಳುವ ಹಾಗೆ ನಮ್ಮ ಏನು ಕಲ್ಪನೆ ಇದೆ, ಅದೇ ರೀತಿ ಎಲ್ಲಾ ಫ್ಯಾಕ್ಟರ್ಸ್ ಏನಿದೆ ಒಂದು ಬಿಸ್ನೆಸ್ಗೆ ಸಂಬಂಧಪಟ್ಟದ್ದು, ಅದು ಪ್ರೊಡಕ್ಷನ್ ಇರ್ಬೋದು, ಮಾರ್ಕೆಟಿಂಗ್ ಇರ್ಬೋದು, ರಿಸರ್ಚ್ ಇರ್ಬೋದು, ಅಥವಾ ಹ್ಯೂಮನ್ ರಿಸೋರ್ಸ್ ನ ಮ್ಯಾನೇಜ್ ಮಾಡುವಂತದ್ದು ಇರ್ಬೋದು, ರಿಸೋರ್ಸ್ ಅಲೋಕೇಶನ್ಸ್ ಇರ್ಬೋದು, ಎವ್ರಿಥಿಂಗ್, ಮನಿ ಮ್ಯಾನೇಜ್ಮೆಂಟ್ ಇರ್ಬೋದು, ಫೈನಾನ್ಷಿಯಲ್ ಮ್ಯಾಟರ್ಗೆ ಸಂಬಂಧಪಟ್ಟಾಗ. ಸೊ ಇಟ್ ಶುಡ್ ಬಿ ಇಂಟಿಗ್ರೇಟೆಡ್ ಒನ್. ಅಂದ್ರೆ ಅದೆಲ್ಲವನ್ನ ನಿಮ್ಗೆ ಎಲ್ಲದರ ಜೊತೆ ನೀವು ಒಟ್ಟಾಗಿ ಮಾಡಿದಾಗ ಅದು ಅರ್ಥ ಆಗುವಂತಹ ರೀತಿಗಳು ಬೇರೆ. ಸೊ ವೆನ್ ಯು ಕಮ್ ಟು ನೋ ದಟ್ ಆಲ್ ದ ಫ್ಯಾಕ್ಟರ್ಸ್ are associated, then you can take the effective decision, because you come to know that what is the importance of the different factors. ಆ ಡಿಫರೆಂಟ್ ಫ್ಯಾಕ್ಟರ್ಸ್ ನ ಪ್ರಾಮುಖ್ಯತೆಗಳು ಏನು ಅಂತ ನಮ್ಗೆ ಗೊತ್ತಾಗುತ್ತೆ. ಸೊ ಅದು ಎಲ್ಲದಕ್ಕೂ ಯಾವುದನ್ನು ಕೂಡ ಬಿಡ್ಲಿಕ್ಕೆ ಆಗೋದಿಲ್ಲ. ಇಫ್ ಯು ಗೋಯಿಂಗ್ ಟು ನೆಗ್ಲೆಕ್ಟ್ ದ ಪ್ರೊಡಕ್ಷನ್, ಆಫ್ ಕೋರ್ಸ್ ಪ್ರೊಡಕ್ಷನ್ ಗೆಟ್ ಅಫೆಕ್ಟೆಡ್. ಇಫ್ ಯು ಗೋಯಿಂಗ್ ಟು ನೆಗ್ಲೆಕ್ಟ್ ದ ಮಾರ್ಕೆಟಿಂಗ್ ಗೆಟ್ ಅಫೆಕ್ಟೆಡ್. ಸೊ ವಾಟ್ ವಿ ಸಪೋಸ್ ಟು ಡೂ ಈಸ್ every factor which is related to the firm should be considered while forming the strategy, and strategy, these factors should have a place in the strategy. Strategy ಅಲ್ಲಿ ಅದು ರಿಫ್ಲೆಕ್ಟ್ ಆಗಬೇಕು, ಅದು ಆಡ್ ಆಗಿರಬೇಕು, ಅಥವಾ ಅದನ್ನ ಕನ್ಸಿಡರೇಷನ್ಗೆ ತಗೊಂಡಿರಬೇಕು. ಫಿಟ್ ವಿತ್ ದ ಎನ್ವೈರನ್ಮೆಂಟ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಟೈಮ್ಲಿ ಅಂಡ್ ಸುಟೇಬಲ್ ಆಕ್ಷನ್ಸ್ ಅಂತ, ಡ್ಯೂ ಕನ್ಸಿಡರೇಷನ್ ಟು ಆಪರೇಟಿಂಗ್ ರಿಯಾಲಿಟಿ. ಈಗ ನಾವು ಯಾವ ಎನ್ವೈರನ್ಮೆಂಟ್ ಅಲ್ಲಿ ಹೇಗಿರ್ತೇವೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಿಮಗೆ ಫಾರ್ ಎಕ್ಸಾಂಪಲ್, ಎಲ್ಲಾ ಕಡೆ ಒಂದೇ ರೀತಿಯಾದಂತ ಟೆಂಪರೇಚರ್ ಇಲ್ಲ. ಸೊ ಎಲ್ಲಾ ಕಡೆ ನಾವು ಒಂದೇ ರೀತಿಯಾದಂತ ಡ್ರೆಸ್ಸಿಂಗ್ ಅನ್ನ ನೋಡೋದಿಲ್ಲ. ನಿಮ್ಗೆ ಗೊತ್ತಿದೆ, ಕೆಲವು ಪ್ರದೇಶಗಳಲ್ಲಿ ತುಂಬಾ ಶೀತ ವಲಯ ಅಂತ ಕರಿತೇವೆ, ಅಲ್ಲಿ ತುಂಬಾ ಟೆಂಪರೇಚರ್ ಕಡಿಮೆ ಇರುತ್ತೆ. ಅಲ್ಲಿ ನಾವು ಕರ್ನಾಟಕದ, ಈಗ ಫಾರ್ ಎಕ್ಸಾಂಪಲ್ ಮಂಗಳೂರಲ್ಲಿ ಇರುವಂತಹ ಟೆಂಪರೇಚರಿಗೂ, ಬೀದರ್ನಲ್ಲಿರುವ ಟೆಂಪರೇಚರಿಗೂ, ಬೆಂಗಳೂರಿನಲ್ಲಿರುವ ಟೆಂಪರೇಚರಿಗೂ ಬೇರೆ ಬೇರೆ ರೀತಿಯ ವ್ಯತ್ಯಾಸ ಇದೆ. ಸೊ ಅದೇ ರೀತಿ ನೀವು ಯಾವ್ದು ಉತ್ತರ ಭಾರತದ ಪ್ರದೇಶಕ್ಕೆ ಹೋದಾಗ, ದಿಲ್ಲಿ ಇರ್ಬೋದು ಅಥವಾ ಕಾಶ್ಮೀರ ಇರ್ಬೋದು, ಅಲ್ಲಿರುವಂತಹ ಟೆಂಪರೇಚರ್ ನ ವೇರಿಯೇಷನ್ಸ್ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ರೀತಿ ಇರುತ್ತೆ. ಹಾಗಾಗಿ ಆಯಾಯ ಸಂದರ್ಭಕ್ಕೆ ತಕ್ಕ ಹಾಗೆ ನಾವು ಫಿಟ್ ಆಗ್ಬೇಕು. ಅಂದ್ರೆ ಅಲ್ಲಿ ಹೇಗೆ ವೆದರ್ ಇದೆ ಅನ್ನೋದರ ಬಗ್ಗೆ ನಮ್ಮ ಜೀವನ ಶೈಲಿ, ನಾವು ಹಾಕೋ ಬಟ್ಟೆ, ಅದೆಲ್ಲ ಡಿಪೆಂಡ್ ಆಗುತ್ತೆ, ಅಥವಾ ನಮ್ಮ ಬೇರೆ ಬೇರೆ ಸೌಕರ್ಯಗಳು, ನಮ್ಮ ಜೀವನ ಶೈಲಿ ಅನ್ನುವಂಥದ್ದು. ಸೊ ಇನ್ ದ ಸೇಮ್ ವೇ, ಯಾವಾಗ ಅದು ಬಿಸ್ನೆಸ್ಗೆ ಬಂದಾಗ ಅದು ಕೂಡ ಅಷ್ಟೇ, ಅದು ಎಲ್ಲಿ ತನ್ನ ಬಿಸ್ನೆಸ್ ಅನ್ನ ಮಾಡ್ತಾ ಇದೆ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂದ್ರೆ ಅದನ್ನ ಫಸ್ಟ್ ನಾವು ಅದನ್ನು ಹೇಳ್ತೇವೆ, ಗ್ರೌಂಡ್ ರಿಯಾಲಿಟೀಸ್ ಅನ್ನ ಅರ್ಥ ಮಾಡ್ಕೊಳ್ಬೇಕು. ಈಗ ಫಾರ್ ಎಕ್ಸಾಂಪಲ್, ಯಾವ್ದಾದ್ರು ನಿಮ್ಗೆ ಕ್ರಿಕೆಟ್ ನ ಬಗ್ಗೆ ನೀವು ನೋಡುವಾಗ ಪಿಚ್ ರಿಪೋರ್ಟ್ ಅಂತ ಬರುತ್ತೆ. ಅದು ಬೌಲರ್ಸ್ ಗಳಿಗೆ ಜಾಸ್ತಿ ಫೇವರೇಬಲ್ ಆಗಿದೆಯಾ, ಬ್ಯಾಟ್ಸ್ಮನ್ ಗಳಿಗೆ ಜಾಸ್ತಿ ಫೇವರೇಬಲ್ ಆಗಿದೆಯಾ, ಅದು ಬಾಲ್ ಜಾಸ್ತಿ ಸ್ವಿಂಗ್ ಆಗಿದೆಯಾ, ಅಥವಾ ಸ್ವಿನ್ ಆಗುತ್ತಾ, ಟರ್ನ್ ಆಗುತ್ತಾ, ಈ ರೀತಿ ನಾವು ಇನ್ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋದಾದ್ರೆ, ಅದೇ ರೀತಿ ಬಿಸ್ನೆಸ್ ಗೆ ಸಂಬಂಧಪಟ್ಟ ಹಾಗೆ ಎಲ್ಲಿ ಆಪರೇಟ್ ಮಾಡ್ತಾ ಇದ್ದೇವೆ, ಅಲ್ಲಿ ಕಾಂಪಿಟೇಷನ್ ಯಾವ ರೀತಿ ಇದೆ, ಯಾರು ಕಸ್ಟಮರ್ಸ್ ಇದ್ದಾರೆ, ಅವರ ಟೇಸ್ಟ್ ಅಂಡ್ ಪ್ರಿಫರೆನ್ಸ್ ಇನ್ ಆಲ್ ದಿಸ್ ಶುಡ್ ಬಿ ಅಂಡರ್ಸ್ಟುಡ್, ಅಂಡ್ ಅದನ್ನ ಎಲ್ಲ ಕನ್ಸಿಡರೇಷನ್ ಮಾಡಿ ಅದು ಸ್ಟ್ರಾಟಜಿಯಲ್ಲಿ ಬರಬೇಕು. ಟೈಮ್ಲಿ ಅಂಡ್ ಸುಟೇಬಲ್ ಆಕ್ಷನ್ಸ್, ನಿಮ್ಮ ಡಿಸಿಷನ್ಸ್ ಅಥವಾ ತುಂಬಾ ಚೆನ್ನಾಗಿರ್ಬೋದು, ಐಡಿಯಾಗಳು ತುಂಬಾ ಚೆನ್ನಾಗಿರ್ಬೋದು, ಬಟ್ ದ್ಯಾಟ್ ಶುಡ್ ಬಿ ಟೈಮ್ಲಿ. ಯಾವಾಗ ಐಡಿಯಾ ನಾವು ಹೇಳ್ತೇವೋ, ಅಲ್ಲಿರುವಾಗ ಕಡಲೆ,
ಕಡಲೆ ಇದೆ ಹಲ್ಲಿಲ್ಲ ಅಂತ ಹೇಳಿದ್ರೆ. ಸೊ ಆ ರೀತಿ ಆಗುವಂತ ಪರಿಸ್ಥಿತಿ ಬಿಸ್ನೆಸ್ ಅಲ್ಲಿ ಬರಬಾರ್ದು. ನಿಮ್ಮ ರಿಸೋರ್ಸಸ್ ಅನ್ನ ರೈಟ್ ಟೈಮಿಗೆ ಕರೆಕ್ಟ್ ಆಗಿ ಯುಟಿಲೈಸ್ ಮಾಡುವಂತಹ ಸ್ಟ್ರಾಟಜಿಯನ್ನ ಬಿಸ್ನೆಸ್ ಡೆವಲಪ್ ಮಾಡ್ಕೋಬೇಕು. ಸೊ ದಟ್ ಈಸ್ ದ ಫಿಫ್ತ್ ಪಾಯಿಂಟ್. ಅಲೋಕೇಶನ್ ಆಫ್ ರಿಸೋರ್ಸಸ್. ವಿ ನೋ ದಟ್ ರಿಸೋರ್ಸಸ್ ತುಂಬಾ ಸ್ಕ್ಯಾರ್ಸ್ ಇದೆ. ಹೆಚ್ಚಿನ ಸಂದರ್ಭಗಳಲ್ಲಿ ಈ ಜಗತ್ತಿನಲ್ಲಿ ವಿ ಆಲ್ ನೋ ದಟ್ ದ ರಿಸೋರ್ಸಸ್ ಆರ್ ಸ್ಕೇರ್ಸ್ ಅಂಡ್ ರಿಸೋರ್ಸಸ್ ಆರ್ ಇನ್ ಸ್ಕೇರ್ಸ್. ಇವತ್ತು ಎಕನಾಮಿಕ್ಸ್ ಒಂದು ದೊಡ್ಡ ಡಿಸಿಪ್ಲಿನ್ ಸ್ಟಡಿಯಲ್ಲಿ. ಅಂದ್ರೆ ಆ ಕ್ಷೇತ್ರ ಇದೆ ಅಲ್ಲ, ಅದೊಂದು ದೊಡ್ಡ ಕ್ಷೇತ್ರ. ತುಂಬಾ ರಿಸರ್ಚ್ಗಳು, ತುಂಬಾ ಏನು ಅದರ ಬಗ್ಗೆ ಅನಾಲಿಸಿಸ್ಗಳು, ಚರ್ಚೆಗಳು ಆಗ್ತಾ ಇರುತ್ತೆ. ಬಟ್ ಇವತ್ತು ಆ ಎಕನಾಮಿಕ್ಸ್ ಇದೆ ಅಂತ ಹೇಳಿದ್ರೆ ಅಲ್ಲಿ ಅದು ಒಂದು ಮೂಲವಾದ ಕಾರಣ ಅಂತ ಹೇಳಿದ್ರೆ ಕೊರತೆ ಇದೆ. ದರ್ ಇಸ್ ಅನ್ಲಿಮಿಟೆಡ್ ವಾಂಟ್ಸ್ ಅಂತ ನಾವು ಓದ್ತೇವೆ ಅಂಡ್ ಲಿಮಿಟೆಡ್ ರಿಸೋರ್ಸಸ್. ಯಾವಾಗ ಅನ್ಲಿಮಿಟೆಡ್ ವಾಂಟ್ಸ್ ಇರುತ್ತೆ, ರಿಸೋರ್ಸಸ್ ಲಿಮಿಟೆಡ್ ಆಗಿರುತ್ತೆ, ಅಲ್ಲಿ ಅಲೋಕೇಶನ್ ಪ್ರಾಬ್ಲಮ್ ಬರುತ್ತೆ. ನೀವು ಚಾಯ್ಸ್ ಮಾಡಬೇಕಾಗತ್ತೆ. ರಿಸೋರ್ಸಸ್ ಸ್ವಲ್ಪ ಕಡಿಮೆ ಇದೆ. ಫಾರ್ ಎಕ್ಸಾಂಪಲ್ 10 ಚಾಕ್ಲೇಟ್ ಇದೆ, 20 ಜನ ಇದ್ದಾರೆ. ನೀವು ಅದನ್ನು ಹೇಗೆ ಅಲೋಕೇಟ್ ಮಾಡ್ತೀರಿ? ಅರ್ಧ ಕೊಡಬೇಕು, ಆ ರೀತಿ ಆಲೋಚನೆಗಳು ಬರ್ತವೆ ಅಲ್ವಾ? ಹೇಗೆ ಅರ್ಧ ಕೊಟ್ರೆ ಎಲ್ರಿಗೂ ಸರಿಯಾಗಿ ಸಿಗುತ್ತೆ, ರೈಟ್? ಎಲ್ರಿಗೂ ಕೂಡ ಸಿಗುತ್ತೆ. ಅದೇ ನೀವು 10 ಜನ ಇದ್ದಾರೆ, 20 ಚಾಕ್ಲೇಟ್ ಇದೆ, ಸಮಸ್ಯೆ ಬರುವುದಿಲ್ಲ. ಬಿಕಾಸ್ ರಿಸೋರ್ಸಸ್, ಆ ಚಾಕ್ಲೇಟ್ ಅಂದ್ರೆ ರಿಸೋರ್ಸಸ್ ಅಂಡ್ ಜನ ಇರುವಂತದ್ದು, ದ ರಿಕ್ವೈರ್ಮೆಂಟ್ ಇರುವಂತದ್ದು 10 ಜನರಿಗೆ. ಸೊ ನೀವು 2 ಚಾಕ್ಲೇಟ್ ಕೊಡ್ಬೋದು. ದೇರ್ ಇಸ್ ನೋ ಪ್ರಾಬ್ಲಮ್ ಎಟ್ ಆಲ್. ಅಲ್ಲಿ ಅಲೋಕೇಶನ್ ಚಾಯ್ಸ್ ನ ಪ್ರಶ್ನೆ ಬರುವುದಿಲ್ಲ ಅಲ್ವಾ? ಯಾವಾಗ ಕೊರತೆ ಇರುತ್ತೆ, ದೆನ್ ವಿ ಕಮ್ ಟು ನೋ ದಟ್ ನಿಮ್ಮ ಹತ್ರ 100 ರೂಪಾಯಿ ಇದ್ದಾಗ, ನಿಮಗೆ ಬೇರೆ ಬೇರೆ ಅಗತ್ಯಗಳಿದ್ದಾಗ ನೀವು ಅದನ್ನ ಪ್ರಿಯಾರಿಟೈಸ್ ಮಾಡ್ತೀರಿ. ಹೌ ಐ ಶುಡ್ ಅಲೋಕೇಟ್ ದಟ್, ನನ್ನ 100 ರೂಪೀಸ್ ಅನ್ನು ಹೇಗೆ ನಾನು ಸ್ಪೆಂಡ್ ಮಾಡಬೇಕು. ಸೊ ವಾಟ್ ಈಸ್ ಮೈ ದ ಬೇಸಿಕ್ ರಿಕ್ವೈರ್ಮೆಂಟ್ ಇಸ್ ಫುಡ್ ಬೇಕು, ಅದ ನಂತರ ಬರುವಂತದ್ದು ನನಗೆ ಮೊಬೈಲ್ ಬೇಕು. ಕೋರ್ಸ್ ಅದು ಕೂಡ ಇವತ್ತು ನೆಸೆಸಿಟಿ ಆಗಿದೆ. ಬಟ್ ಯು ಶುಡ್ ನೋಟ್ ಫುಡ್ ಈಸ್ ಪ್ರಿಯಾರಿಟಿ, ಫಸ್ಟ್ ಪ್ರಿಯಾರಿಟಿ. ಸೊ ಆ ರೀತಿ ಅಲೋಕೇಶನ್ಸ್ಗಳು ಇರೋ, ಆ ರೀತಿ ಅಲೋಕೇಶನ್ಸ್ ಆಗಬೇಕು. ಮತ್ತೆ ಆ ಕೊರತೆ ಇರುವ ಕಾರಣ ಇವತ್ತು ಎಕನಾಮಿಕ್ಸ್ ಇದೆ ಅಂತ ನಾವು ಹೇಳ್ಬೋದು. ಸೊ ದಟ್ ಈಸ್ ವೈ ಇಲ್ಲೂ ಕೂಡ ಅಷ್ಟೇ ಬಿಸ್ನೆಸ್ಗೆ ಸಂಬಂಧಪಟ್ಟ ಹಾಗೆ, ಬಿಸ್ನೆಸ್ ಇಸ್ ಎ ಪಾರ್ಟ್ ಆಫ್ ಅನ್ ಎಕನಾಮಿಕ್ ಆಕ್ಟಿವಿಟಿ. ಬಿಸ್ನೆಸ್ ಇಸ್ ಅನ್ ಎಕನಾಮಿಕ್ ಆಕ್ಟಿವಿಟಿ. ಸೊ ಮಿನಿಮಮ್ ರಿಸೋರ್ಸಸ್ ಮತ್ತು ಮ್ಯಾಕ್ಸಿಮಮ್ ರಿಟರ್ನ್ ಬರುವ ಹಾಗೆ ಇದನ್ನ ನಾವು ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್ ಅಂತ ಕರಿತೇವೆ. ಸೊ ಹೇಗೆ ಮಾಡಬಹುದು? ವಾಟ್ ಈಸ್ ಆಪ್ಟಿಮಮ್ ಯುಟಿಲೈಸೇಷನ್? ಚೂರು ಕೂಡ ವೇಸ್ಟ್ ಆಗದ ರೀತಿಯಲ್ಲಿ ರಿಸೋರ್ಸ್ ಅನ್ನು ಅಲೋಕೇಟ್ ಆಗಬೇಕು. ಸೊ ಆ ಸ್ಟ್ರಾಟಜಿ ಕೂಡ ಬರಬೇಕು. ಸೊ ದಟ್ ಈಸ್ ವೈ ವಿ ಯೂಶುವಲಿ ಸೇ ದಟ್ ನಿಮ್ಮ ಹತ್ರ ಎಷ್ಟು ಇದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳಿ ಹೆಚ್ಚಿನ ಸಲ ನಮ್ಮ ಹಿರಿಯರು ಹೇಳ್ತಾ ಇರ್ತಾರೆ. ಬಟ್ ಅದನ್ನ ಹೇಗೆ ನೀವು ಯುಟಿಲೈಸ್ ಮಾಡ್ತೀರಿ? ಸೊ ಓನ್ಲಿ ನೀವು ಪ್ರತಿದಿನ ಕೂಡ ಎಷ್ಟು ಕೋಟಿಗಟ್ಟಲೆ ನೀವು ಅರ್ನ್ ಮಾಡಿದ್ರು ಕೂಡ ಅದನ್ನ ಎಫೆಕ್ಟಿವ್ ಆಗಿ ಯುಟಿಲೈಸೇಷನ್ ಅಥವಾ ಅದನ್ನ ಇನ್ವೆಸ್ಟ್ ಮಾಡಿ ಅಥವಾ ಬೇರೆ ಬೇರೆ ಸೇಫ್ಟಿ ಮೆಷರ್ಸ್ ಅನ್ನ ನೀವು ತಗೊಳ್ಳದೇ ಇದ್ರೆ ಯು ಕಾಂಟ್ ಬಿಕಮ್ ಎ ರಿಚ್ ಮ್ಯಾನ್. So that we say that the resources must be allocated properly and the business should have the strategy for that. See, all about ಈಗ ಮನಿ ಅನ್ನ, ಈಗ ಬಿಸ್ನೆಸ್ ಏನೆಲ್ಲ ಯೂಸ್ ಮಾಡುತ್ತೆ? ಮೆಟೀರಿಯಲ್ ಯೂಸ್ ಮಾಡ್ತಾರೆ, ಮನಿ ಯೂಸ್ ಮಾಡುತ್ತೆ, ಕ್ಯಾಪಿಟಲ್ ಯೂಸ್ ಮಾಡ್ತಾರೆ, ಅದರ್ ರಿಸೋರ್ಸಸ್ ಯೂಸ್ ಮಾಡ್ತಾರೆ, ಮೆಷಿನರಿ ಯೂಸ್ ಮಾಡ್ತಾರೆ. ಇದೆಲ್ಲವೂ ಕೂಡ ರಿಸೋರ್ಸಸ್. ಬಿಸ್ನೆಸ್ ಇಸ್ ಆಲ್ ಅಬೌಟ್ ಯೂಸಿಂಗ್ ದ ರಿಸೋರ್ಸಸ್ ಅಂಡ್ ಬೈ ಯೂಸಿಂಗ್ ದ ರಿಸೋರ್ಸಸ್ ಇಟ್ ಕ್ರಿಯೇಟ್ ದ ಅದರ್ ರಿಸೋರ್ಸಸ್. ಆ ರಿಸೋರ್ಸಸ್ ಅನ್ನು ಯುಟಿಲೈಸೇಷನ್ ಮಾಡುವಾಗ ಎಷ್ಟು ಇಫೆಕ್ಟಿವ್ ಆಗಿ ಮಾಡ್ತದೆ ಬಿಸ್ನೆಸ್, ಹೌ ಇಫೆಕ್ಟಿವ್ಲಿ ಇಟ್ ಈಸ್ ಗೋಯಿಂಗ್ ಟು ಯೂಸ್ ದ ರಿಸೋರ್ಸಸ್, ದ್ಯಾಟ್ ಡಿಸೈಡ್ಸ್ ಇಟ್ಸ್ ಸಕ್ಸಸ್. ಸಿನರ್ಜಿ ಅಂತ ಹೇಳಿದ್ರೆ ಏನ್ ಸಿಂಪಲ್ ಆಗಿ ನಾವು ಅರ್ಥ ಮಾಡ್ಕೊಳ್ಳಿ ಬಿಫೋರ್ ಗೆಟಿಂಗ್ ಇನ್ ಟು ದ ಎಕ್ಸ್ಪ್ಲನೇಷನ್. ಈಗ ಐ ಕಮ್ ಬ್ಯಾಕ್ ಟು ದ ಎಕ್ಸ್ಪ್ಲನೇಷನ್. ಬಿಫೋರ್ ದ್ಯಾಟ್ ಈಗ ಒಂದು ಸಿಂಪಲ್ ಎಕ್ಸಾಂಪಲ್ ತಗೊಂಡ. ಸಿನರ್ಜಿ 1+1 ಇಸ್ ಗ್ರೇಟರ್ ದನ್ 2 ಅಂತ ಇದೆ ಇಲ್ಲಿ ಅಲ್ವಾ? ಇದು ಹೇಗೆ? ನಮ್ಮ ಮ್ಯಾಥಮೆಟಿಕ್ಸ್ ಅಲ್ಲಿ ನಾವು ಕಲ್ತಿರುವಂತದ್ದು, ನಮ್ಮ ಟೀಚರ್ ಹೇಳ್ಕೊಟ್ಟಿರುವಂತದ್ದು ನಮ್ಗೆ 1+1 is equal to 2. ದಟ್ ಈಸ್ ಅ ಟ್ರುತ್. ಅದನ್ನ ಸಿಸ್ಟಮ್ ಒಪ್ಕೊಂಡಿದೆ, ನಾವು ಅದೇ ರೀತಿ ಕಲ್ತಿರುವಂತದ್ದು, ಅದು ಸತ್ಯ. ನಮ್ಗೆ ಮ್ಯಾಥಮೆಟಿಕ್ಸ್ ಅಲ್ಲಿ ಹೇಳಿರುವಂತದ್ದು. ಹಾಗಾದ್ರೆ ಇದು ಮೋರ್ ದನ್ 2 ಅಂದ್ರೆ ಏನು? ಮ್ಯಾಥಮೆಟಿಕಲಿ ಇಟ್ ಈಸ್ ನಾಟ್ ಪಾಸಿಬಲ್ ಅಲ್ವಾ? ಅದಕ್ಕೆ ಅದರದೇ ಆದಂತ ಚೌಕಟ್ಟಿದೆ. ದೆನ್ ಹೌ ಇಟ್ ಈಸ್ ಪಾಸಿಬಲ್ ಅಂಡ್ ವಾಟ್ ಈಸ್ ದಿಸ್ ಆಕ್ಚುಲಿ? ನಾವು ಸೇ ಫಾರ್ ಎಕ್ಸಾಂಪಲ್ you have 2 friends. You have one friend and ನೀವು ಮತ್ತು ಅವರು. you can lift 30 kgs. ನೀವು 30 kgs ಭಾರವನ್ನ ಎತ್ತಬಹುದು and your friend can lift 40 kgs weight. He is little stronger than you. and ನೀವು ಒಟ್ಟಿಗೆ ನೀವು ಎತ್ತುವ ಭಾರ 30 plus 40 that become 70 kgs, right? ಅದೇ ನೀವು ಒಂದು ವೇಳೆ ಒಟ್ಟಾಗಿ ಎತ್ತಿದ್ರೆ, ಯಾವುದೊಂದು ಸೇ ಫಾರ್ ಎಕ್ಸಾಂಪಲ್ 100 kg ಯಾವುದೊಂದು ಚೀಲ ಇದೆ,
ಅದನ್ನ ನೀವು ಇಂಡಿವಿಜುವಲ್ ಆಗಿ ಎತ್ತಿ ಅಂತ ಹೇಳಿದ್ರೆ ನಿಮ್ಗೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ನಿಮ್ಮ ಕೆಪಾಸಿಟಿ 30 ಕೆಜಿ ಅಂಡ್ ಅದು ನಿಮ್ಮ ಫ್ರೆಂಡ್ ಕೆಪಾಸಿಟಿ 40 ಕೆಜಿ. ಅದೇ ನೀವು ಒಟ್ಟಾಗಿ ಎತ್ತಿ ಅಂತ ಹೇಳಿದ್ರೆ ಖಂಡಿತವಾಗಿ ನೀವು ಅದನ್ನ ಸಾಧ್ಯ ಮಾಡ್ಲಿಕ್ಕೆ ಆಗುತ್ತೆ. ಯಾಕಂದ್ರೆ ಅಲ್ಲಿ 2 ಎಫರ್ಟ್ ಇದೆ. ಸೊ ಆ ಕಂಬೈನ್ಡ್ ಎಫರ್ಟ್ ಇವೊಂದು ನಿಮ್ಮ ಆಸ್ ಪರ್ ಟೋಟಲ್ 70 ಕೆಜಿ ನೀವು ಒಟ್ಟಾಗಿ ಮ್ಯಾಕ್ಸಿಮಮ್ 70 ಕೆಜಿ ಎತ್ಬಹುದು ಅಂತ ನಾವು ಅನ್ಕೊಂಡ್ರು ಕೂಡ, ಯಾಕಂದ್ರೆ ನಿಮ್ಮ 30 ಕೆಜಿ ಎಬಿಲಿಟಿ ಮತ್ತು ನಿಮ್ಮ ಫ್ರೆಂಡ್ 40 ಕೆಜಿ ಎಬಿಲಿಟಿ, ಬಟ್ 100 ಕೆಜಿ ಬ್ಯಾಗ್ ಅನ್ನು ಕೂಡ ನೀವು ಎತ್ತಲಿಕ್ಕೆ ಆಗುತ್ತೆ. ಇದು ಹೇಗಂತ ಹೇಳಿದ್ರೆ ನಾವು ಒಟ್ಟಾದಾಗ ಆ ಕಂಬೈನ್ಡ್ ಇಫೆಕ್ಟ್ ಅಂತ ಬರುತ್ತೆ. ನಮಗೆಲ್ಲ ನಮ್ಮ ಸಣ್ಣ ತರಗತಿಗಳಲ್ಲಿ ಟೀಚರ್ ಹೇಳಿದ್ದು ನೆನಪಿರಬಹುದು, ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ. ಆ ಸಣ್ಣ ಒಂದು ಕೋಲು ಇದ್ದಾಗ ನಾವು ಈಸಿಯಾಗಿ ಮುರಿಬಹುದು. ಅದೊಂದು 10 ಕೋಲನ್ನು ಒಟ್ಟಿಗೆ ಇಟ್ಟಿಗೆ ಮುರಿಯಿರಿ ಅಂತ ಹೇಳಿದ್ರೆ ಆಗೋದಿಲ್ಲ. ದಟ್ ಈಸ್ ವಾಟ್ ದ ಯುನಿಟಿ ಪವರ್ ಅಂತ ಹೇಳಿ ನಾವು ಹೇಳ್ತೇವೆ. ಎಲ್ಲಾ ಜನರು ಎಲ್ಲರೂ ಒಟ್ಟಿಗೆ ಇದ್ದಾಗ ಅದೊಂದು ದೇಶದ ಶಕ್ತಿ ಈ ಜಗತ್ತಿನ ಶಕ್ತಿ ಇದು, ರೈಟ್? ಸೊ ಇಲ್ಲಿ ಕೂಡ ಅಷ್ಟೇ ಬಿಸ್ನೆಸ್ ಅಲ್ಲಿ ಯು ನೋ ದಟ್ ಬೇರೆ ಬೇರೆ ಫ್ಯಾಕ್ಟರ್ಸ್ ಅನ್ನ ಯೂಸ್ ಮಾಡಿಕೊಂಡು ಅದನ್ನ ಸರಿಯಾದ ರೀತಿಯಲ್ಲಿ ಮಿಕ್ಸ್ ಮಾಡಬೇಕಾಗತ್ತೆ. ಏನಾದ್ರೂ ನೀವು ಐಸ್ ಕ್ರೀಮ್ ಮಾಡ್ತಿರೋ ಅಥವಾ ಸಾಂಬಾರ್ ಮಾಡ್ತಿರೋ ಅಥವಾ ಯಾವ್ದು ಸ್ವೀಟ್ ಮಾಡ್ತಿರೋ, ಅಲ್ಲಿ ಮಿಕ್ಸ್ಚರ್ ಕರೆಕ್ಟ್ ಇರ್ಬೇಕು. ಆ ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಹಾಕ್ತಿರೋ, ವಾಟ್ ಆರ್ ದ ಇಂಗ್ರೀಡಿಯೆಂಟ್ಸ್ ವಿ ಆರ್ ಗೋಯಿಂಗ್ ಟು ಯೂಸ್ ಫಾರ್ ದಟ್ ಮಿಕ್ಸ್ಚರ್ ಶುಡ್ ಬಿ ಪ್ರಾಪರ್. ಅದು ಸರಿಯಾಗಿರ್ಬೇಕು. ಅವಾಗ ಮಾತ್ರ ಟೇಸ್ಟ್ ಆಗಿರುತ್ತೆ ಫುಡ್, ಅಥವಾ ಯು ವಿಲ್ ಗೆಟ್ ಎ ಟೇಸ್ಟಿ ಫುಡ್, ರೈಟ್? ದಟ್ ಈಸ್ ವಾಟ್ ಈವನ್ ಇನ್ ದ ಬಿಸ್ನೆಸ್ ಯು ಶುಡ್ ನೋ ದಟ್ ಹೌ ದ ರಿಸೋರ್ಸಸ್ ಶುಡ್ ಬಿ ಬ್ಲೆಂಡೆಡ್. ಅಂಡ್ ಇಬ್ರು ವರ್ಕರ್ಸ್ ಇದ್ದಾರೆ, ಅವರು ತುಂಬಾ ಟೀಮ್ ಆಗಿ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತಂದ್ರೆ ಅವ್ರನ್ನ ಒಟ್ಟಿಗೆ ಅವರಿಗೆ ಒಂದು ಅಸೈನ್ಮೆಂಟ್ ಕೊಡುವಂತ, ಇದು ಕೂಡ ಇನ್ ಸಿಂಪಲ್ ಆಗಿ ನಾನು ಹೇಳ್ತಾ ಇದ್ದೇನೆ. ಸೊ ದಿಸ್ ಇಸ್ ವಾಟ್ ವೆನ್ ಯು ಹ್ಯಾವ್ ದ ರಿಸೋರ್ಸ್, ಅಟ್ ದ ಸೇಮ್ ಟೈಮ್ ಯು ಶುಡ್ ಹ್ಯಾವ್ ದ ನಾಲೆಜ್ ಆಫ್ ಹೌ ಇಟ್ ಶುಡ್ ಬಿ ಯುಟಿಲೈಸ್ಡ್, ರೈಟ್? ಹೌ ಇಟ್ ಶುಡ್ ಬಿ ಬ್ಲೆಂಡೆಡ್. ಆ ಡಿಫರೆಂಟ್ ಕೆಪಾಬಿಲಿಟಿಯನ್ನ ಹೇಗೆ ಬ್ಲೆಂಡ್ ಮಾಡಬೇಕು ಅಂತೇಳಿ ವೆರಿ ವೆರಿ ಇಂಪಾರ್ಟೆಂಟ್. ಸೊ ದೆನ್ ಓನ್ಲಿ ಯು ಕ್ಯಾನ್ ಗೆಟ್ ದ ಇಫೆಕ್ಟಿವ್ ರಿಸಲ್ಟ್. Next is about the competitive advantage. Here, competitive advantage is nothing but the special advantage. The advantage over your competitor. ನಿಮ್ಮ ಕಾಂಪಿಟೀಟರ್ ಗಿಂತ ಹೆಚ್ಚಿನದು ನಿಮ್ಮ ಹತ್ರ ಏನಿದೆ, ಅಥವಾ ನಿಮ್ಮ ಕಾಂಪಿಟೀಟರ್ ಗಿಂತ ಹೆಚ್ಚಿನ ಕೌಶಲ್ಯ ನಿಮ್ಮ ಹತ್ರ ಏನಿದೆ, ವಾಟ್ ಎಕ್ಸ್ಟ್ರಾ ಕ್ವಾಲಿಟಿ ಅಂಡ್ ಎಕ್ಸ್ಟ್ರಾ ಸ್ಕಿಲ್ ಅಂಡ್ ಎಕ್ಸ್ಟ್ರಾ ಸ್ಟ್ರೆಂತ್ ಯು ಹ್ಯಾವ್ than your competitor. That is what the competitive advantage is symbol. Now, clear statement of competitive advantage the firm will pursue and sustain. ನಿಮ್ಗೆ ಗೊತ್ತಿರಬೇಕು ಸ್ಟ್ರಾಟಜಿಲಿ ಏನಿದೆ, ಸ್ಟ್ರಾಟಜಿ ಮಾಡುವಾಗ ಅಥವಾ ಫಂಡಮೆಂಟಲಿ ಆ ಸ್ಟ್ರಾಟಜಿ ಯಾವ ಬೇಸ್ ಮೇಲೆ ಇರಬೇಕಂತ ಹೇಳಿದ್ರೆ, ವಾಟ್ ಈಸ್ ಅವರ್ ಸ್ಟ್ರೆಂತ್? ದಟ್ ಈಸ್ ವಾಟ್ ವಿ ಯೂಶುವಲಿ ಸೇ ಮೋಸ್ಟ್ ಆಫ್ ದ ಟೈಮ್. ನಮ್ಮ ವಿದ್ಯಾರ್ಥಿಗಳಿಗೆ ಅಥವಾ ನಮ್ಗೆಲ್ರಿಗೂ ಗೊತ್ತಿದೆ, ಹೆಚ್ಚಿನ ಸಲ ನನ್ನ ಸ್ಟ್ರೆಂತ್ ಏನು ಅಂತ ನನ್ಗೆ ಗೊತ್ತಿರೋದಿಲ್ಲ. ದಟ್ ಈಸ್ ವೇರ್ ವಿ ಆರ್ ಲ್ಯಾಕಿಂಗ್. We are good at something, but we focus on something else, right? So if that is the problem today we are all facing. So here even in the business also, the business which is able to identify its strength and in which it is far better than its competitor, so then it is able to achieve the success. So clear statement of competitive advantage is very important. See here, there is a bird, and it says, I can fly, ನಾನು ಹಾರಬಲ್ಲೆ. ಸೊ ಅದು ಅದರ ಸ್ಟ್ರೆಂತ್ ಇದೆ. ಬೇರೆ ಇದಕ್ಕೆ ಕಂಪೇರ್ ಮಾಡಿದಾಗ, ಸೇ ಫಾರ್ ಎಕ್ಸಾಂಪಲ್ ನಮ್ಗೆ ಕಂಪೇರ್ ಮಾಡಿದಾಗ ನಮ್ಗೆ ಹಾರ್ಲಿಕ್ಕೆ ಆಗೋದಿಲ್ಲ. ಅಫ್ಕೋರ್ಸ್ ವಿ ಕ್ಯಾನ್ ಸೇ ದಟ್ ನಾವು ವಿಮಾನ ಕಂಡು ಹಿಡಿದಿದ್ದೇವೆ, ಹೆಲಿಕಾಪ್ಟರ್ ಇದೆ, ಅದೆಲ್ಲ ಇರ್ಬೋದು, ಬಟ್ ಇಂಡಿವಿಜುವಲಿ ವಿ ಕಾನ್ ನಾಟ್ ಫ್ಲೈ. ಅಫ್ಕೋರ್ಸ್ ಇನ್ ಫ್ಯೂಚರ್ ದೇರ್ ಮೇ ಬಿ ಸಮ್ ಟೆಕ್ನಾಲಜಿ ದಟ್ ಕ್ಯಾನ್ ಮೇಕ್ ಅಸ್ ಟು ಫ್ಲೈ. ಅಫ್ಕೋರ್ಸ್ ಈಗಲೂ ಇದೆ ಅದರ ಬಗ್ಗೆ. ಆದ್ರೆ ನಾವು ನಮ್ಮ ಸಿಸ್ಟಮ್ ಅಲ್ಲಿ ಅದಿಲ್ಲ. ಒಂದು ಹಕ್ಕಿಗಿದ್ದ ಹಾಗೆ, ಲೈಕ್ ಎ ಬರ್ಡ್ ಹ್ಯಾವ್ ದ ಇಟ್ಸ್ ವಿಂಗ್ಸ್, ವಿ ಡೋಂಟ್ ಹ್ಯಾವ್ ದಟ್. ಸೊ ದಟ್ ಈಸ್ ವೈ it has, when we compare the human being and a bird had the competitive advantage as far as that flying is concerned. So this is how you are going to say that what is the special point of the business. This is about the fundamentals of strategy. So far we have discussed, and next I will move on to the nature of the strategy. ಈಗ ಫಂಡಮೆಂಟಲ್ಸ್ ಆಫ್ ಸ್ಟ್ರಾಟಜಿ ಬಗ್ಗೆ ಕನ್ಕ್ಲೂಷನ್ ಆಗಿ ಹೇಳೋದು ಅಂತ ಹೇಳಿದ್ರೆ, ಅಂದ್ರೆ ಸ್ಟ್ರಾಟಜಿ ಮಾಡುವಾಗ ಮೂಲಭೂತವಾಗಿ ಯಾವೆಲ್ಲ ಅಂಶಗಳನ್ನ ಗಮನದಲ್ಲಿ ಇಟ್ಕೋಬೇಕು, ವಾಟ್ ಆರ್ ಆಲ್ ದಿ ಬೇಸಿಕ್ ಫ್ಯಾಕ್ಟರ್ಸ್ ದಟ್ ನೀಡ್ ಟು ಬಿ ಕನ್ಸಿಡರ್ಡ್ ವೆನ್ ಯು ಆರ್ ಗೋಯಿಂಗ್ ಟು ಫ್ರೇಮ್ ದ ಸ್ಟ್ರಾಟಜಿ. ಸೊ ದಟ್ ಈಸ್ ನಥಿಂಗ್ ಬಟ್ ದ ಫಂಡಮೆಂಟಲ್ಸ್ ಆಫ್ ಸ್ಟ್ರಾಟಜಿ. ಓಕೆ, ರೈಟ್. ಮೂವಿಂಗ್ ಟು ದ ನೇಚರ್ ಆಫ್ ಸ್ಟ್ರಾಟಜಿ. ಈ ಸ್ಟ್ರಾಟಜಿ ಅನ್ನೋದ್ರ ಗುಣಲಕ್ಷಣಗಳೇನು, ಹೇಗಿದೆ, ಅದು ಏನು, ಇದನ್ನು ನಾವು ಕ್ಯಾರೆಕ್ಟರಿಸ್ಟಿಕ್ಸ್ ಅಂತಲೂ ಕರೀಬಹುದು. ಅದನ್ನ ನೇಚರ್ ಅಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತಲೂ ಕರೀಬಹುದು. ಅದರ ಗುಣಲಕ್ಷಣಗಳೇನು ಅನ್ನೋದನ್ನ ನಾವು ಡಿಸ್ಕಸ್ ಮಾಡೋಣ. ಮೊದಲಾಗಿ, ಎ ಮೇಜರ್ ಕೋರ್ಸ್ ಆಫ್ ಆಕ್ಷನ್ ದಟ್ ರಿಲೇಟ್ಸ್ ಆರ್ಗನೈಸೇಷನ್ ಟು ದ ಎನ್ವೈರನ್ಮೆಂಟ್ ಅರೌಂಡ್. ಅಂದ್ರೆ ರಿಲೇಟ್ ಮಾಡ್ಕೊಳ್ಳುವಂಥದ್ದು
ಯಾವುದೊಂದು ಆಕ್ಷನ್ ಅದು ಆ ಬಿಸ್ನೆಸ್ ಅನ್ನ ತನ್ನ ಎನ್ವೈರನ್ಮೆಂಟ್ ಜೊತೆಗೆ, ತನ್ನ ಸುತ್ತಲಿರುವಂತಹ ಪರಿಸರ ಜೊತೆಗೆ ರಿಲೇಟ್ ಮಾಡುತ್ತೆ. ದಿಸ್ ಇಸ್ ಅಂದ್ರೆ ಅದ್ರ ಜೊತೆಗೆ ಹೊಂದಿಕೊಳ್ಳುತ್ತೆ ಅದು. ಸ್ಪೆಷಲಿ ವಿತ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್, ಕಾಂಪಿಟೇಟರ್ಸ್, ಕಸ್ಟಮರ್ಸ್, ಜನರಲ್ ಪಬ್ಲಿಕ್. ಅದು ವಾಟ್ ಇಟ್ ಈಸ್, ಆ ಜನರಲ್ ಪಬ್ಲಿಕ್, ಕಾಂಪಿಟೇಟರ್ಸ್ ಮತ್ತು ಕಸ್ಟಮರ್ಸ್ ಮತ್ತು ಸುತ್ತಲಿನ ಎನ್ವೈರನ್ಮೆಂಟ್ ಜೊತೆಗೆ ನನ್ನ ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಫರ್ಮ್ ಅನ್ನೋದನ್ನ ಸ್ಟ್ರಾಟಜಿ ಹೇಳುತ್ತೆ. ಅದನ್ನ ಅದು ಫೋಕಸ್ ಮಾಡುತ್ತೆ. ಅಲ್ಲಿ ಬೇರೆ ಬೇರೆ ಸೋಷಿಯಲಾಜಿಕಲ್ ಫ್ಯಾಕ್ಟರ್ಸ್ ಇದೆ, ಟೆಕ್ನಾಲಜಿಕಲ್ ಫ್ಯಾಕ್ಟರ್ಸ್ ಇದೆ, ಪೊಲಿಟಿಕಲ್, ಎನ್ವೈರನ್ಮೆಂಟಲ್, ಎಕನಾಮಿಕ್ ಮತ್ತೆ ಆರ್ಗನೈಸೇಷನ್ ಇದೆ. ಇದೆಲ್ಲದರ ನಡುವೆ ವಾಟ್ ಈಸ್ ದ ಮೈ ಪೊಸಿಷನ್ ಅಂದ್ರೆ ಆ ಬಿಸ್ನೆಸ್ ಪೊಸಿಷನ್ ಏನು ಅನ್ನೋದನ್ನ ಮತ್ತು ಬಿಸ್ನೆಸ್ ಅನ್ನ ಆ ಎಲ್ಲ ಫ್ಯಾಕ್ಟರ್ಸ್ ನಡುವೆ ರಿಲೇಟ್ ಮಾಡುವಂತದ್ದು ಸ್ಟ್ರಾಟಜಿ ಆಗಿರುತ್ತೆ. Blend of internal and external factors, matching internal and external factors. You know that we have many factors in this, society, and business is a part of society. Society has many elements, ಬೇರೆ ಬೇರೆ ಎಲಿಮೆಂಟ್ಸ್ ಇದೆ ಸೊಸೈಟಿ. ಬೇರೆ ಬೇರೆ ವ್ಯವಸ್ಥೆಗಳ ಜೊತೆಗೆ ಬಿಸ್ನೆಸ್ ಅನ್ನ ನಾವು ಮಾಡಬೇಕಾಗತ್ತೆ. ಸೊ ಆ ಟೈಮಲ್ಲಿ ನೀವು ಅದರಿಂದ ಬರುವಂತ ಎಲ್ಲಾ ಫ್ಯಾಕ್ಟರ್ಸ್ ಗಳಿಂದ ಬರುವಂತಹ ಬೇರೆ 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 ರೀತಿಯಾದಂತಹ ಸಮಸ್ಯೆಗಳು, ಅವಕಾಶಗಳು, ಅದನ್ನೆಲ್ಲ ನೋಡಿಕೊಂಡು ಯು ಶುಡ್ ಇಫೆಕ್ಟಿವ್ಲಿ ಆ ಸ್ಟ್ರಾಟಜಿಯನ್ನ ಮಾಡ್ಬೇಕಾಗುತ್ತೆ. ಆ ಸ್ಟ್ರಾಟಜಿ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಏನು ಅವಕಾಶ ಇದೆ ಅದನ್ನ ಹೇಗೆ ಬಳಸ್ಕೊಳ್ಬಹುದು, ಅದು ಏನು ಸಮಸ್ಯೆ ಇದೆ ಅದನ್ನ ಹೇಗೆ ಸಾಲ್ವ್ ಮಾಡಬಹುದು, ಈ ಎಲ್ಲ ಆಸ್ಪೆಕ್ಟ್ ಬಗ್ಗೆ ಸ್ಟ್ರಾಟಜಿ ಹೇಳುತ್ತೆ. ಸ್ಟ್ರಾಟಜಿ ಇಸ್ ಆಲ್ ಅಬೌಟ್ ದ್ಯಾಟ್, ಹೌ ವಿ ಕ್ಯಾನ್ ಯೂಸ್ ದ opportunities and how we can solve the problems we have. So matching the strength with the opportunities. ನಿಮ್ಮ ಹತ್ರ ಯಾವುದೋ ಒಂದು ಸ್ಟ್ರೆಂತ್ ಇದೆ, ದ ಕಂಪನಿ ಮಾರ್ಕೆಟಿಂಗ್ ಅಲ್ಲಿ ತುಂಬಾ ಎಫೆಕ್ಟಿವ್ ಆಗಿದೆ, ಸೊ ಅದನ್ನ ಬಳಸ್ಕೊಡುವಂಥದ್ದು, ಅದನ್ನ ಎಫೆಕ್ಟಿವ್ ಆಗಿ ಡೆವಲಪ್ ಮಾಡ್ಕೊಡುವಂಥದ್ದು, ಈ ತುಂಬಾ ಎಫೆಕ್ಟಿವ್ ಆದಂತಹ ಸರ್ವಿಸ್ ಅನ್ನ ಮಾರ್ಕೆಟ್ ಕಸ್ಟಮರ್ಸ್ ಗೆ ಕೊಡುವಂಥದ್ದು. ಅದೇ ರೀತಿ ಕನ್ವರ್ಟಿಂಗ್ ದ ವೀಕ್ನೆಸ್ ಇಂಟು ಸ್ಟ್ರೆಂತ್. So when you are weak, no, you are able to, your business firm is not able to give a quality product, or there is a problem with the production, then you should know that what is the expectation, what is the quality expectation, ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಯಾವ ರೀತಿ ಕ್ವಾಲಿಟಿ ಯಾವ ಲೆವೆಲ್ಗೆ ಬೇಕಾಗುತ್ತೆ. ಸೊ ಅದನ್ನ ಏನಾದ್ರು ಎಲ್ಲಿ ವೀಕ್ನೆಸ್ ಇದೆ ಅಲ್ಲಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮಾಡಿ, ಅಲ್ಲಿ ಹೇಗೆ ಆ ಪರ್ಟಿಕ್ಯುಲರ್ ವೀಕ್ನೆಸ್ ಇಂದ ಹೊರಗೆ ಬಂದು ಅದನ್ನ ಸ್ಟ್ರೆಂತ್ ಆಗಿ ಕನ್ವರ್ಟ್ ಮಾಡಬಹುದು. ಸೊ ಯು ಶುಡ್ ದೋಸ್ ಆರ್ ಆಲ್ ಎಲಿಮೆಂಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ ವೀಕ್ನೆಸ್ ಅನ್ನ ಸ್ಟ್ರೆಂತ್ ಆಗಿ ಕನ್ವರ್ಟ್ ಮಾಡುವಂಥದ್ದು, ಇದೆಲ್ಲ ಬಗ್ಗೆ ನಾವು ಡಿಸ್ಕಸ್ ಮಾಡುವಾಗ ಇನ್ ಬಿಸ್ನೆಸ್ ಎನ್ವೈರನ್ಮೆಂಟ್ ಅಲ್ಲಿ ಬರುತ್ತೆ. SWOT ಅನಾಲಿಸಿಸ್ ಅಂತ ಹೇಳಿ, ಸ್ಟ್ರೆಂತ್, ವೀಕ್ನೆಸ್, ಅಪಾರ್ಚುನಿಟಿ ಅಂಡ್ ಚಾಲೆಂಜಸ್. What is the strength of the business? What are the strength of the business, and what are the weakness, and what are the opportunity, and what are the challenges? ಏನಿದೆ ಇದೆಲ್ಲವನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಪೂರಕವಾಗಿ ಸ್ಟ್ರಾಟಜಿಯನ್ನ ಮಾಡುವಂಥದ್ದು. ಸ್ಟ್ರಾಟಜಿ ಏನು ಅದಕ್ಕೆ ಪೂರಕವಾಗಿರುತ್ತೆ. ಸ್ಟ್ರಾಟಜಿ ಅನ್ನುವಂಥದ್ದು ಸ್ಟ್ರಾಟಜಿ ಅನ್ನುವ ಇನ್ನೊಂದು ಗುಣಲಕ್ಷಣ, ಸ್ಟ್ರಾಟಜಿ ಇನ್ನೊಂದು ಗುಣಲಕ್ಷಣ ಏನಂತ ಹೇಳಿದ್ರೆ, ಅದು ಯಾವ ರೀತಿ ಅದಕ್ಕೆ ಪೂರಕವಾಗಿ ಇರುವಂತಹ ವ್ಯವಸ್ಥೆಯನ್ನು ಸೃಷ್ಟಿಸುವಂಥದ್ದು. Next, third is combination of actions. Combine. We spoke about under fundamentals of strategy, synergy effect ಬಗ್ಗೆ ನಾವು ಮಾತಾಡಿದ್ವಿ. ಅಂದ್ರೆ 1+1 is greater than 2 ಆಗ್ಬೋದು. ಇಬ್ರು ಸೇರಿದ್ರೆ ಆ ಶಕ್ತಿ ಇದೆ ಅಲ್ಲ, ಒಬ್ಬೊಬ್ಬರ ಇಂಡಿವಿಜುವಲ್ ಶಕ್ತಿಗಳ ಮೊತ್ತಕ್ಕಿಂತ ಜಾಸ್ತಿ ಆಗಿರುತ್ತೆ. ದ ಸಮ್ ಆಫ್ ಇಂಡಿವಿಜುವಲ್ ಸ್ಟ್ರೆಂತ್ ಏನಿದೆ ಅದಕ್ಕಿಂತ ದ ಕಲೆಕ್ಟಿವ್ ಸ್ಟ್ರೆಂತ್ ಈಸ್ ಪವರ್ಫುಲ್ ಅಥವಾ ಜಾಸ್ತಿ, ಇಟ್ಸ್ ಮೋರ್ ಅನ್ನುವಂಥದ್ದು ಕಾನ್ಸೆಪ್ಟ್ ಇಲ್ಲಿ. Includes many actions, gives synergy effect. You should combine the action. Strategy ಅನ್ನುವಂಥದ್ದು it's not a single event, or it's not a single action. It includes everything. That is why we say that it is very comprehensive. It is very inclusive. ಅದು ಎಲ್ಲವನ್ನು ಒಳಗೊಂಡಿರುತ್ತೆ. ಬಿಸ್ನೆಸ್ ನ ಎಲ್ಲಾ ವಿಚಾರಗಳು ಕೂಡ ಆ ಸ್ಟ್ರಾಟಜಿಯಲ್ಲಿ ಬರುತ್ತೆ ಅಥವಾ ಸ್ಟ್ರಾಟಜಿಗೆ ಸಂಬಂಧಪಟ್ಟಿರುವಂತದೆ. ಸೊ ದಟ್ ಈಸ್ ವೈ ವಿ ಸೇ ದಟ್ ಸ್ಟ್ರಾಟಜಿ ಇಸ್ ಅಬೌಟ್ ಕಾಂಬಿನೇಷನ್ ಆಫ್ ಆಕ್ಷನ್ಸ್. ಬೇರೆ 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 ರೀತಿಯ ಆಕ್ಷನ್ಸ್ ಬಿಸ್ನೆಸ್ಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಇದೆ ಅದೆಲ್ಲವೂ ಕೂಡ ಸ್ಟ್ರಾಟಜಿಯ ಬೇರೆ ಬೇರೆ ರೂಪಗಳೇ ಆಗಿರುತ್ತವೆ. ಫ್ಯೂಚರ್ ಓರಿಯೆಂಟೆಡ್. ವಿ ನೋ ದಟ್ ಫ್ಯೂಚರ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ ಪಾಸ್ಟ್ ಇಸ್ ಪಾಸ್ಟ್ ಅಂತ ಹೇಳ್ತೇವೆ, ಅಂಡ್ ಯು ಡೋಂಟ್ ಹ್ಯಾವ್ ದ ಕಂಟ್ರೋಲ್ ಓವರ್ ದ ಪಾಸ್ಟ್, but you can have the control over your future. And in the sense, when you plan effectively, you can say how my future should be, or how a company's future should be. That we can decide, we can plan for that, and we can have the project for that. So manage today, prepare for tomorrow. ಇವತ್ತನ್ನ ಮ್ಯಾನೇಜ್ ಮಾಡಿಕೊಂಡು ನಾಳೆ ಏನು ಸಮಸ್ಯೆಗಳು ಬರ್ಬೋದು, ನಾಳೆ ಏನು ಅವಕಾಶಗಳು ಬರ್ಬೋದು. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಫ್ಯೂಚರ್ ಓರಿಯೆಂಟೆಡ್ ಅಂಡ್ ಲುಕಿಂಗ್ ಫಾರ್ ಅವೇ.
uh, how we can do the business ಅನ್ನುವಂಥದ್ದು ಆ ಓರಿಯಂಟೇಷನ್ ಅಂತ ಹೇಳಿದ್ರೆ ಆ ಲೈಕ್ ಫ್ಯೂಚರ್ ಫ್ಯೂಚರ್ಗೆ ರಿಲೇಟೆಡ್ ಆದಂತಹ ಆಕ್ಷನ್ಸ್ ಗಳನ್ನ ತಗೊಳ್ಳುವಂಥದ್ದು ಆ ಫ್ಯೂಚರ್ ಬರುವಂತ ಬೇರೆ ಬೇರೆ ವೇರಿಯೇಷನ್ಸ್ ಗಳೇನಿದೆ ಅದನ್ನೆಲ್ಲವನ್ನ ಮ್ಯಾನೇಜ್ ಮಾಡುತ್ತಾ ಅದಕ್ಕೆ ಮ್ಯಾನೇಜ್ ಮಾಡ್ಲಿಕ್ಕೆ ಒಂದಷ್ಟು ಐಡಿಯಾ ಆಕ್ಷನ್ಸ್ ಅನ್ನ ಮಾಡುವಂಥದ್ದು ಅದೆಲ್ಲವೂ ಕೂಡ ಸ್ಟ್ರಾಟಜಿಯಲ್ಲಿ ಬರುತ್ತೆ. ಸ್ಟ್ರಾಟಜಿ ಅನ್ನುವಂಥದ್ದು ಇವತ್ತಿಗೆ ಮಾತ್ರ ಸಂಬಂಧಪಟ್ಟದಲ್ಲ, ಅದು ಹಿಂದೆ ಪಾಸ್ಟ್ ಇಸ್ ಪಾಸ್ಟ್, ಯು ಕಾಂಟ್ ಹ್ಯಾವ್ ದ ಕಂಟ್ರೋಲ್ ಅಂತ ನಾನು ಹೇಳಿದೆ. ಫ್ಯೂಚರ್ ಅಲ್ಲಿ ಏನೆಲ್ಲ ಇದೆ ಆ ಓರಿಯಂಟೇಷನ್ ಆಫ್ಟರ್ 10 years, ಆಫ್ಟರ್ 5 years, ಆರ್ ನೆಕ್ಸ್ಟ್ ಮಂತ್, ಆರ್ ನೆಕ್ಸ್ಟ್ ಇಯರ್, ದಿಸ್ ಆರ್ ಆಲ್ consideration, matter of consideration of strategy. So Swami Vivekananda says, no need for looking behind, forward. We want infinite energy, infinite zeal, infinite courage, and infinite patience. Then only will great things achieve. See, very, very strong, teachings of Swami Vivekananda, and irrespective of any, religious background, he's a great person, I should say, because that he youth how we should be directed, and his teachings, his contribution is always rememberable. So that is why even a company also should follow that. Maybe individual ಗೆ apply ಆಗುತ್ತೆ, and it is applicable to the company also. Next is provides overall framework for plan and actions of organization. ಅಂದ್ರೆ ಈ ಸ್ಟ್ರಾಟಜಿ ಅನ್ನುವಂಥದ್ದು ಓವರ್ ಫ್ರೇಮ್ವರ್ಕ್ ಅನ್ನು ಕೊಡುತ್ತೆ. ಇಟ್ ಗಿವ್ಸ್ ಓವರ್ ಫ್ರೇಮ್ವರ್ಕ್ ಇನ್ ದ ಸೆನ್ಸ್ ಈ ಫಾರ್ಮ್ ಅಂಡ್ ಫ್ರೇಮ್ ಅಂತ ಹೇಳ್ತೇವೆ. ಈಗ ನಮ್ಗೆ ಗೊತ್ತಿದೆ ಫ್ರೇಮ್ ಅಂತ ಒಂದು ಫೋಟೋ ಫ್ರೇಮ್ ಇರುತ್ತೆ ನೋಡಿ, ಅದಕ್ಕೊಂದು ಚೌಕಟ್ಟದು ಅಂದ್ರೆ ಆ ಫೋಟೋ ಅನ್ನುವಂಥದ್ದು ಆ ಫ್ರೇಮ್ ಒಳಗಡೆ ಬರಬೇಕು, ರೈಟ್? ಅವಾಗ ನಾವು ಅದನ್ನು ಫ್ರೇಮ್ ಫೋಟೋ ಅಂತ ಹೇಳ್ತೇವೆ. ಅದಕ್ಕೆ ಒಂದು ಫ್ರೇಮ್ ಇಲ್ಲ ಅಥವಾ ಅದಕ್ಕೊಂದು ಚೌಕಟ್ಟೆ ಇಲ್ಲ ಅಂತ ಹೇಳಿದ್ರೆ ವಿ ಕಾಂಟ್ ಗಿವ್ ಇಮ್ಯಾಜಿನ್. ಅದು ಫೋಟೋ ಅಂದ್ರೆ ಹೇಗಿರುತ್ತೆ, ಒಂದ್ 4 ಆಯತಾಕಾರದಲ್ಲೋ ಅಥವಾ ಚಚ್ಚೌಕ ಆಕಾರದಲ್ಲೋ ಇರುತ್ತೆ ಅನ್ನುವಂಥ ಕಲ್ಪನೆ ನಮಗಿದೆ. ಅಂದ್ರೆ ಯಾವಾಗ ಅದಕ್ಕೊಂದು ಚೌಕಟ್ಟು ಇರುತ್ತೆ, ಇಟ್ ಹ್ಯಾಸ್ ಎ ಶೇಪ್ ಅಂತೇಳಿ, ಅಂಡ್ ಇಟ್ ಈಸ್ ಗೋಯಿಂಗ್ ಟು ಗಿವ್ ಎ ಮೀನಿಂಗ್ ಅಥವಾ ಇಟ್ಸ್ ಇಂಪ್ರೆಷನ್ ಇಸ್ ಡಿಫರೆಂಟ್. ಸೊ ಇಲ್ಲಿ ಫ್ರೇಮ್ ವರ್ಕ್ ಅನ್ನುವಂಥದ್ದು ಆ ಚೌಕಟ್ಟು ಅನ್ನೋದನ್ನ ಈ ಸ್ಟ್ರಾಟಜಿ ಅನ್ನೋದು ಕೊಡ್ತದೆ. ಆ ಸ್ಟ್ರಾಟಜಿಯಲ್ಲಿ ಆ ಒಂದು ಬಿಸ್ನೆಸ್ ನ ಓವರ್ ಆಲ್ ಪ್ಲಾನ್ ಅಂಡ್ ಆಕ್ಷನ್ಸ್ ಹೇಗಿರಬೇಕು ಅನ್ನೋದ್ರ ಬಗ್ಗೆ, ಅಥವಾ ಅದು ಯಾವ ರೀತಿ ಆಕ್ಟಿವಿಟಿಯನ್ನು ಮಾಡಬೇಕು, ಹೇಗೆ ಬಿಸ್ನೆಸ್ ಮಾಡಬೇಕು, ತುಂಬಾ ಸಿಂಪಲ್ ಆಗಿ ಹೇಳುವುದಾದ್ರೆ ಅದನ್ನ ಸ್ಟ್ರಾಟಜಿ ಹೇಳುತ್ತೆ. ಸೊ ದಟ್ ಈಸ್ ಅನದರ್ ನೇಚರ್ ಆಫ್ ಸ್ಟ್ರಾಟಜಿ. ನೀಡ್ಸ್ ಸಿಸ್ಟಮ್ಸ್ ಅಂಡ್ ನಾರ್ಮ್ಸ್ ಟು ಇಟ್ಸ್ ಆರ್ಗನೈಸೇಷನಲ್ ಅಡಾಪ್ಷನ್. ವಿ ನೀಡ್ ಇಸ್ ಸಿಸ್ಟಮ್. ಈಗ ಫಾರ್ ಎಕ್ಸಾಂಪಲ್ ಪಾಲಿಟಿಕ್ಸ್ ನೀವು ತಗೊಂಡಾಗ ಡೆಮೋಕ್ರಸಿ ಅಸ್ ಸಿಸ್ಟಮ್, ಆಡಳಿತ ಮಾಡಬೇಕು, ಒಂದು ದೇಶವನ್ನ ನಡೆಸಬೇಕು ಅಂತ ಪ್ರಶ್ನೆ ಬಂದಾಗ ಅಲ್ಲಿ ಬೇರೆ ಬೇರೆ ಸಿಸ್ಟಮ್ ಇದೆ. ನಾವು ಸೋಷಿಯಲಿಸಂ ಅಂತ ಹೇಳ್ತೇವೆ, ಕ್ಯಾಪಿಟಲಿಸಂ ಅಂತ ಹೇಳ್ತೇವೆ, ಮಿಕ್ಸ್ಡ್ ಎಕಾನಮಿ ಅಂತ ಹೇಳ್ತೇವೆ. ಎಕನಾಮಿಕ್ಸ್ಗೆ ಸಂಬಂಧಪಟ್ಟ ಹಾಗೆ, ಆರ್ಥಿಕ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ. ಅದೇ ನೀವು ರಾಜಕೀಯ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ, ಆಡಳಿತ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ, ವೆನ್ ರಿಲೇಟೆಡ್ ಟು ದ ಪೊಲಿಟಿಕಲ್ ಸಿಸ್ಟಮ್, we have the democracy, we have pseudo democracy, we have dictatorship, we have communism. So ಈ ರೀತಿ, and we have socialism ಅಲ್ಲೂ ಕೂಡ ಇದೆ. ಸೊ ಈ ರೀತಿ ವ್ಯವಸ್ಥೆಗಳು ಇದೆ. ಬಟ್ ಅಂದ್ರೆ ಎಲ್ಲವೂ ಕೂಡ ಒಂದು ವ್ಯವಸ್ಥೆಗಳು, ಅದರದೇ ಆದ ಲಾಭಗಳು ಮತ್ತು ಅದರದೇ ಆದಂತಹ ನ್ಯೂನತೆಗಳು ಇದೆ. ಇಟ್ ಆಲ್ ಹ್ಯಾಸ್ ಪ್ಲಸ್ ಅಂಡ್ ಮೈನಸ್, ಬಟ್ ದೇರ್ ಈಸ್ ಎ ಸಿಸ್ಟಮ್. ದ ಸೇಮ್ ವೇ ಸ್ಟ್ರಾಟಜಿ ಅನ್ನೋದು ಒಂದು ಸಿಸ್ಟಮ್ ಅಲ್ಲಿ ವರ್ಕ್ ಆಗುತ್ತೆ. ಅಂದ್ರೆ ಅಲ್ಲಿ ವ್ಯವಸ್ಥಿತವಾದಂತ ಕೆಲವೊಂದು ಹಂತಗಳು, ವ್ಯವಸ್ಥಿತವಾದಂತ ಕೆಲವು ರಚನೆಗಳು ಇರ್ತವೆ. ಸೊ ಇಟ್ ಹ್ಯಾಸ್ ಎ ಫಾರ್ಮ್ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಅಟ್ ದ ಸೇಮ್ ಟೈಮ್ ವಿ ಸೇ ದಟ್ ಇಟ್ ನೀಡ್ಸ್ ಎ ಸಿಸ್ಟಮ್. ಇಟ್ ನೀಡ್ಸ್ ಎ ಸಿಸ್ಟಮ್ ಟು ಆಪರೇಟ್. ನಾವೀಗ ಹೆಚ್ಚಾಗಿ ಈ ಕಂಪ್ಯೂಟರ್ಸ್ ಅನ್ನ ಸಿಸ್ಟಮ್ ಅಂತ ಹೇಳ್ತೇವೆ. ಸಿಸ್ಟಮ್ ಅಂದ್ರೆ ಏನು, ಅದರಲ್ಲಿ ಬೇರೆ ಬೇರೆ ವ್ಯವಸ್ಥೆಗಳು ಒಟ್ಟಾಗಿ ನಮ್ಗೆ ಒಂದು ರೀತಿ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಅಥವಾ ಒಂದು ಸಿಸ್ಟಮ್ ಅಂತ ಹೇಳ್ತೇವೆ. ಅದೇ ರೀತಿ ಮೊಬೈಲ್ ಫೋನ್ ತಗೊಂಡ್ರು ಅಲ್ಲಿ ಕೂಡ ಬೇರೆ ಬೇರೆ ಆಪರೇಟಿಂಗ್ ಸಿಸ್ಟಮ್ ಅಂತ ನಾವು ಕರಿತೇವೆ. ಅಂದ್ರೆ ಅದು ಹೇಗೆ ಆಪರೇಟ್ ಆಗುತ್ತೆ, ನಾವು ಯಾವುದೋ ಬಟನ್ ಒತ್ತಿದಾಗ ಅದೇ ಬಟನ್ ಬರ್ಬೇಕು, ಅದೇ ನಂಬರ್ ಬರಬೇಕು, ಅಥವಾ ಅದೇ ರೀತಿ ಅದು ನಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ ವರ್ಕ್ ಆಗ್ಬೇಕಾದ್ರೆ ಅಲ್ಲೊಂದು ಸಿಸ್ಟಮ್ ಇನ್ಬಿಲ್ಟ್ ಆಗಿರ್ಬೇಕಾಗುತ್ತೆ. ಅದೇ ರೀತಿ ಸ್ಟ್ರಾಟಜಿ ವರ್ಕ್ ಆಗುವಂತದ್ದು ಒಂದು ಸಿಸ್ಟಮ್ ಅಲ್ಲಿ. ಸೊ ವಿ ಸೇ ದಟ್ ಇಟ್ ನೀಡ್ಸ್ ಎ ಸಿಸ್ಟಮ್. ಮೇ ಇನ್ವಾಲ್ವ್ ಕಾಂಟ್ರಡಿಕ್ಟರಿ ಆಕ್ಷನ್. ಕೆಲವು ಸಲ ಸ್ಟ್ರಾಟಜಿಯಲ್ಲಿ ವೈರುಧ್ಯವಾದಂತಹ ಕೆಲವು ಘಟನೆಗಳು, ನಿರ್ಧಾರಗಳು ಆಗ್ಬೋದು. That means, say for example, closing an outlet in America and opening outlet in Africa. ಯಾವುದೊಂದು ಬಿಸ್ನೆಸ್ ಅಥವಾ ಯಾವುದೋ ಒಂದು ಕಂಪನಿ ಅಮೆರಿಕದಲ್ಲಿರುವಂತ ತನ್ನ ಫ್ಯಾಕ್ಟರಿಯನ್ನು ಮುಚ್ಚುತ್ತೆ, ಅದೇ ಆಫ್ರಿಕಾದಲ್ಲಿ ಹೊಸದಾಗಿ ಫ್ಯಾಕ್ಟರಿಯನ್ನು ತೆರೆಯುತ್ತೆ. ಅಂದ್ರೆ ಇಲ್ಲಿ ಏನು ಅರ್ಥ ಮಾಡ್ಕೋಬೇಕಂತ ಹೇಳಿದ್ರೆ, ಆ ಲೈಕ್ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಸಮಥಿಂಗ್ ಬಿಸ್ನೆಸ್ ಅಲ್ಲಿ ತುಂಬಾ ಒಂದು ಕಡೆ ಮಾಡಿರುವಂತಹ ಡಿಸಿಷನ್ಸ್ ಅನ್ನು ಇನ್ನೊಂದು ಕಡೆ ತಗೊಳ್ಳಿಕ್ಕೆ ಆಗೋದಿಲ್ಲ. ಬಿಕಾಸ್ ದಟ್ ವಿ ಹ್ಯಾವ್ ಲಾಟ್ ಆಫ್ ಡೈವರ್ಸಿಟಿ.
ಅಲ್ವಾ? ಬೇರೆ ಬೇರೆ ನೀವು ಭಾರತ ಒಂದನ್ನ ಕನ್ಸಿಡರ್ ಮಾಡಿದ್ರು ಕೂಡ ಬೇರೆ ಬೇರೆ ರಾಜ್ಯ ಇದೆ, ಬೇರೆ ಬೇರೆ ಜಿಲ್ಲೆಗಳಿವೆ, ಬೇರೆ ಬೇರೆ ಊರುಗಳಿವೆ. ಅಲ್ಲಿಯ ಸಂಸ್ಕೃತಿಗಳು, ಅಲ್ಲಿಯ ಜೀವನ ಶೈಲಿಗಳು, ಅಲ್ಲಿಯ ಕಂಡೀಷನ್ಸ್‌ಗಳು, ಕ್ಲೈಮೇಟ್ ಕಂಡೀಷನ್ಸ್‌ಗಳು ತುಂಬಾ ವೇರಿಯೇಷನ್ಸ್‌ಗಳಿವೆ. ಹಾಗಾಗಿ ನಿಮಗೆ ಒಂದೇ ನಿರ್ಧಾರವನ್ನ, ಏಕರೂಪವಾದ ನಿರ್ಧಾರವನ್ನ, ಏಕರೂಪವಾದಂತ ಯೋಜನೆಯನ್ನ ಕೈಗೊಳ್ಳಿಕ್ಕಾಗೋದಿಲ್ಲ. ಸೊ ದ ಸ್ಟ್ರಾಟಜಿಲಿ ವಿ ಹ್ಯಾವ್ ದ ಲಾಟ್ ಆಫ್ ಡಿಫರೆನ್ಸ್ ಏನೋ ಕಾಂಟ್ರಡಿಕ್ಟರಿ ಆಕ್ಷನ್ಸ್. ಅದಕ್ಕೆ ವೈರುಧ್ಯವಾದಂತ ಬೇರೆ ಬೇರೆ ರೀತಿಯಲ್ಲಿ ಒಂದು ಕಡೆ ಅದು ಯಾವುದೋ ಒಂದು ಕಾನ್ಸಂಟ್ರೇಷನ್ ಅನ್ನು ಸರಿ ಅಂತ ಹೇಳುತ್ತೆ, ಇನ್ನೊಂದು ಕಡೆ ಅದಕ್ಕೆ ಪೂರ್ಣವಾಗಿ ವಿರುದ್ಧ ಆಗಿರುವಂತಹ ನಿರ್ಧಾರಗಳನ್ನ ಬಿಸ್ನೆಸ್ ಕೈಗೊಳ್ಳಬಹುದು. ಬಿಕಾಸ್ ದಟ್ ಈಸ್ ದ ನೀಡ್. ಯು ಶುಡ್ ಅಡ್ಜಸ್ಟ್ ಫಿಟ್ ವಿತ್ ಎನ್ವೈರನ್ಮೆಂಟ್ ಅಂತ ನಾವು ಅಲ್ಲಿ ಏನೋ ಫಂಡಮೆಂಟಲ್ಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಇಲ್ಲಿ ಈ ರೀತಿಯ ಡಿಸಿಷನ್ಸ್ ಗಳನ್ನ ಸ್ಟ್ರಾಟಜಿ ಅಲ್ಲಿ ಇನ್ಕ್ಲೂಡ್ ಮಾಡಲೇಬೇಕಾಗತ್ತೆ. ಯು ಶುಡ್ ಅಲ್ಲಿ ಕಾಂಟ್ರಡಿಕ್ಟರಿ ಆದಂತ ಆಕ್ಷನ್ಸ್ ಕೂಡ ಬರ್ಬೋದು. ಬಟ್ ವೆನ್ the business and situation demands that in the best interest of the business, we have then that strategy should include these contradictory actions, and strategy do include these contradictory actions. Deals with uncertainty. Consequences are unpredictable or unknown. Most of the time we plan, God laugh ಅಂತ ಹೇಳ್ತಾರೆ. ನಾವು ಪ್ಲಾನ್ ಮಾಡ್ತೇವೆ, ದೇವರು ನಗಡ್ತಾರೆ. ಎಲ್ಲ ನಾನ್ ಮಾಡ್ತಾ ಇದ್ದೇನೆ, ನೀನು ಯೋಚನೆ ಮಾಡ್ತಾ ಇದೆಯಲ್ಲ. ಆಲ್ರೆಡಿ ನಾವು ಯಾರೆಲ್ಲ ನಂಬ್ತೇವೆ, ಫಿಕ್ಸ್ ಆಗಿದೆ, ಅಥವಾ ನಾವು ಮೊದಲೇ ಈ ರೀತಿ ಆಗ್ಬೇಕು ಅನ್ನೋದನ್ನ ಡಿಸೈಡ್ ಆಗಿದೆ ಅನ್ನೋದು. ದೋಸ್ ಆರ್ ಆಲ್ ಡಿಫ್ರೆಂಟ್. ನಮ್ಮ ನಂಬಿಕೆಗಳ ಮೇಲೆ, ಎಲ್ಲರ ನಂಬಿಕೆಗಳಿಗೂ ಕೂಡ ಅದರದೇ ಆದಂತಹ ಗೌರವ ಇದೆ. ಇಲ್ಲಿ ಅನ್ಸರ್ಟೈನಿಟಿ ಅನ್ನುವಂಥದ್ದು ವೆರಿ ಯೂಶುವಲ್. ಅದು ಈವನ್ ಈ ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿ ಅಕ್ಯುರೇಟ್ ಆಗಿ ನಾವು ಹೇಳಲಿಕ್ಕೆ ಆಗೋದಿಲ್ಲ. ನಮ್ಮಲ್ಲಿ ಒಂದಷ್ಟು ಜ್ಯೋತಿಷ್ಯ ಶಾಸ್ತ್ರನೋ ಅಥವಾ ಬೇರೆ ಬೇರೆ ರೀತಿಯಾದಂತಹ ಅವರವರ ನಂಬಿಕೆಗಳ ಮೇಲೆ ನಿಂತಿರುವಂತಹ ಪ್ರತಿಯೊಂದಕ್ಕೂ ಅದರದೇ ಆದಂತಹ ಬೆಲೆ ಇದೆ. ಹಾಗಾಗಿ ಆದ್ರೆ ನಾನು ನಿಮ್ಗೆ ರಿಲೇಟ್ ಮಾಡ್ತೇನೆ. ನೀವು ಕೇಳಿರುವಂತ ವಿಚಾರಗಳು ಅಂದ್ರೆ ನಾವು ಭವಿಷ್ಯವನ್ನ ನಿರ್ಧಾರ ಮಾಡುವಂಥದ್ದು. ಒಂದಷ್ಟು ನಾವು ಅದರ ಬಗ್ಗೆ ನಾವು ಪ್ರೊಬ್ಯಾಬಿಲಿಟಿ ಥಿಯರೀಸ್ಗಳಿವೆ, ಏನಾಗ್ಬೋದು. ಮತ್ತೆ ಒಂದಷ್ಟು ನಮ್ಮ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಬೇಸಿಸ್ ಮೇಲೆ ಕೆಲವೊಂದು ನಿರ್ಧಾರಗಳನ್ನು ನಾವು ತಗೊಳ್ತೇವೆ. ಆದ್ರೂ ಕೂಡ ಬದುಕು ಅನ್ನುವಂಥದ್ದು ಅನ್ಸರ್ಟೈನಿಟಿಯಲ್ಲಿ ಸಾಕ್ತಾ ಇರುತ್ತೆ, ಅನಿಶ್ಚಿತತೆ ಅಂತ ನಾವು ಕರಿತೇವೆ. ಅಂಡ್ ಯಾರಿಗೂ ಕೂಡ ಲಾಕ್ಡೌನ್ ಆಗುತ್ತೆ ಅನ್ನೋದ್ರ ಕಲ್ಪನೆ ಇರಲಿಲ್ಲ. Nobody, I think, expected that lockdown going to happen because of this COVID-19. And our governments and our systems and our so many health department and administrative department, they struggled hard, and even including the police department. So they tried hard to control this. And this is we are not prepared for that. You can see that initial time ಅಲ್ಲಿ COVID-19 ಬಂದಾಗ ಎಷ್ಟೆಲ್ಲ ಸಮಸ್ಯೆಗಳಾಗಿತ್ತು ಅಂತ ಹೇಳಿದ್ರೆ, ನಮ್ಮಲ್ಲಿ ಒಂದಷ್ಟು ವ್ಯವಸ್ಥೆಗಳು ಇರ್ಲಿಲ್ಲ. ಯಾಕಂತ ಹೇಳಿದ್ರೆ ಇರ್ಲಿಲ್ಲ ಅನ್ನುವಂಥದ್ದು ವೈಫಲ್ಯ ಅಲ್ಲ, ಬಟ್ ವಿ ಆರ್ ನಾಟ್ ಎಕ್ಸ್ಪೋಸ್ಡ್ ಟು ಸಚ್ ಸಿಚುವೇಶನ್. ಇಟ್ ಈಸ್ ಎ ನ್ಯೂ ಟು ಎನಿ ಕಂಟ್ರಿ. ವಿಶ್ವದ ದೊಡ್ಡ ದೊಡ್ಡ ಕಂಟ್ರಿಗಳು ಕೂಡ ಸಾಕಷ್ಟು ಸಾವು ನೋವುಗಳನ್ನು ಅನುಭವಿಸಿದೆ. ಬಟ್ ಇನ್ ಇಂಡಿಯಾ ಅಫ್ಕೋರ್ಸ್ ಒಂದಷ್ಟು ಸಮಸ್ಯೆಗಳಾದ್ರೂ ಕೂಡ our systems are worked well, right? So it shows that uncertainty is the order of the day. COVID-19 and economic uncertainty ahead. And because of that, we don't know. ಈ ವರ್ಷ ಪ್ರಾಫಿಟ್ ಆಗ್ತಾ ಇದೆ, ಜಾಸ್ತಿ ಕಸ್ಟಮರ್ಸ್ ಇದ್ದಾರೆ, ಬಟ್ ವಾಟ್ ವಿಲ್ ಹ್ಯಾಪನ್ ಟು ದ ನೆಕ್ಸ್ಟ್? ಎಷ್ಟೋ ಕಂಪನಿಗಳು, ಯು ಆಲ್ ಹರ್ಡ್ ಅಬೌಟ್ ದ ನೋಕಿಯಾ. ಮೊದಲು ನೋಕಿಯಾ ಅಂತ ಹೇಳಿದ್ರೆ ಲೈಕ್ ಮೊಬೈಲ್ ಅಂತ ಹೇಳಿ ಆ ರೀತಿ ಕನ್ಸಿಡರ್ ಆಗಿತ್ತು. ಬಟ್ ಓವರ್ ದ ಪೀರಿಯಡ್ ಇಟ್ ಹ್ಯಾಸ್ ಲಾಸ್ಟ್ ಇಟ್ಸ್ ಮಾರ್ಕೆಟ್. ಅಂಡ್ ಲೇಟರ್ ಆನ್ ಯು ಆಲ್ ನೋ ದಟ್ ಮೈಕ್ರೋಸಾಫ್ಟ್ ಹ್ಯಾಸ್ ಟೇಕನ್ ಓವರ್ ದಟ್. You know about the Kodak cameras, one of the pioneer in the camera business. They started the camera. ಕ್ಯಾಮರಾವನ್ನ ಜಗತ್ತಿಗೆ ಪರಿಚಯಿಸಿದವರು ಅವರು ಇವತ್ತು ಮಾರ್ಕೆಟ್ ಅಲ್ಲಿ ಯಾವ ಪರಿಸ್ಥಿತಿಯಲ್ಲಿ ಇದ್ದಾರೆ. ಸೊ ಇದೆಲ್ಲ ಯಾವುದನ್ನು ಕೂಡ ನಮಗೆ ಪ್ರಿಡಿಕ್ಟ್ 100% ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಸ್ಟ್ರಾಟಜಿ ಏನಂತ ಹೇಳಿದ್ರೆ, ಅಫ್ಕೋರ್ಸ್ ಎಲ್ಲ ಪ್ಲಾನ್ ಮಾಡಿದ್ದು ಕೂಡ ಅದು ಆ ಅನ್ಸರ್ಟಿನಿಟಿ ಏನಾದ್ರು ಸಣ್ಣ ವೇರಿಯೇಷನ್ಸ್ ಆದಾಗ ಕೌಂಟರ್ ಮೂವ್ ಮಾಡುವಂಥದ್ದು ಅಂಡ್ ನೋಡ್ಕೊಂಡು ಆ ಸಿಚುವೇಶನ್ಗೆ ಪೂರಕವಾಗಿ ನಿರ್ಧಾರಗಳನ್ನು ಕೈಗೊಳ್ಳುವಂತಹ ನೇಚರ್ ಅನ್ನು, ಗುಣವನ್ನ ಕೂಡ ಹೊಂದಿದೆ. ಅದು ಫಿಕ್ಸ್ಡ್ ಅಲ್ಲ. ಅದ್ರ ಬಗ್ಗೆ ಕೂಡ ನಾವು ಡಿಸ್ಕಸ್ ಮಾಡ್ತೇವೆ. ನೆಕ್ಸ್ಟ್, ಮಲ್ಟಿ ಡಿಸಿಪ್ಲಿನರಿ ಇನ್ವಾಲ್ವ್ಸ್ ಮಾರ್ಕೆಟಿಂಗ್, ಫಿನಾನ್ಸ್, ಹ್ಯೂಮನ್ ರಿಸೋರ್ಸ್. ನಾನು ಹೇಳಿದೆ ಇಟ್ ಈಸ್ ಅನ್ ಇನ್ಕ್ಲೂಸಿವ್ ಅಪ್ರೋಚ್ ಅಂತ ನಾವು ಫಂಡಮೆಂಟಲ್ ಡಿಸ್ಕಸ್ ಮಾಡಿದ್ವಿ. ಇದಕ್ಕೆ ಯಾವುದೂ ಕೂಡ ಹೊರತಲ್ಲ. ಅದು ಇದಕ್ಕೆ ಯಾವುದನ್ನು ಕೂಡ ಇದು ಬಿಟ್ಟು ಹಾಕೋದು. ಇಟ್ ಈಸ್ ನಾಟ್ ಗೋಯಿಂಗ್ ಟು ನೆಗ್ಲೆಕ್ಟ್ ಎನಿಥಿಂಗ್, ಬಿಕಾಸ್ finance also important, human resource also important, marketing is important, production important, policy is important, everything is important. So it is going to have the multidisciplinary, ಏನೆಲ್ಲ
ಫ್ಯಾಕ್ಟರ್ಸ್ ಈ ಸೊಸೈಟಿ ಜಗತ್ತಲ್ಲಿದೆ ಅದೆಲ್ಲವನ್ನು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅದು ಇನ್ಕ್ಲೂಡ್ ಮಾಡಲೇಬೇಕಾಗುತ್ತೆ. ದಟ್ ಇಸ್ ಮೈ ವಿ ಕನ್ಸಿಡರ್ ದಟ್ strategies of a multidisciplinary nature. You can find so many elements in the strategy formation and multidimensional. And framing the intent and executing the task, it has different angles. And ಅದು ಒಂದೇ ದೃಷ್ಟಿಕೋನದಲ್ಲಿ ಒಂದು ವಿಚಾರವನ್ನಾಗಲಿ ಒಂದು ಘಟನೆಯನ್ನು ನೋಡ್ಲಿಕ್ಕೆ ಆಗೋದಿಲ್ಲ. ಇಟ್ ಹ್ಯಾಸ್ ಮಲ್ಟಿ ಡೈಮೆನ್ಷನ್. ನಾವು ಹೇಳ್ತೇವಲ್ವ, ಪ್ರತಿಯೊಂದಕ್ಕೂ ಕೂಡ ಬೇರೆ ಬೇರೆ ದೃಷ್ಟಿಕೋನಗಳಿರ್ತವೆ. ಯಾವುದೊಂದು ವಿಚಾರ, ಯಾವುದೊಂದು ಘಟನೆಗೆ 100 ಜನರ ಹತ್ರ ಕೇಳಿದಾಗ ನಿಮಗೆ ಬೇರೆ ಬೇರೆ ಭಿನ್ನ ರೀತಿಯಾದಂತ ಒಪಿನಿಯನ್ಗಳು ಬರ್ಬೋದು. ಸೊ ಹಾಗೆ ಆಂಗಲ್ಸ್, ಅದಕ್ಕೆ ಇರುವಂತಹ ದೃಷ್ಟಿಕೋನ, ಪರ್ಸೆಪ್ಷನ್ಸ್ ಅಂತ ನಾವು ಹೇಳ್ತೇವೆ. ಅಂಡ್ ಹೌ ವಿ ಲುಕ್, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಆ ಡೈಮೆನ್ಷನ್ ಆಂಗಲ್ ಇದೆ, ಬೇರೆ ಬೇರೆ ಆ ಸ್ಟ್ರಾಟಜಿಗೆ ಆ ಆಂಗಲ್ ಇರುತ್ತೆ. ಅದು ಒಂದು ಯಾವುದೋ ಘಟನೆಯನ್ನ, ಅದು ಯಾವುದೋ ಒಂದು ಪ್ಲಾನ್ ಅನ್ನ ಬೇರೆ ಬೇರೆ ರೀತಿಯಲ್ಲಿ ಇವ್ಯಾಲ್ಯೂಯೇಷನ್ ಮಾಡ್ತಾ ಹೋಗುತ್ತೆ. ಆ ರೀತಿ ಯಾಕಂತ ಹೇಳಿದ್ರೆ ಎಫೆಕ್ಟಿವ್ ಸ್ಟ್ರಾಟಜಿ ಮಾಡುವಂತದ್ದು ಹೌ ಇಟ್ ಈಸ್ ಗೋಯಿಂಗ್ ಟು ಅಫೆಕ್ಟ್ ಟು ಅವರ್ ಬಿಸ್ನೆಸ್. ಈ ರೀತಿಯ ಘಟನೆ ನಿರ್ಧಾರಗಳನ್ನ ತಗೊಂಡ್ರೆ ನಮ್ಮ ಬಿಸ್ನೆಸ್ಗೆ ಯಾವ ರೀತಿಯ ಪರಿಣಾಮಗಳನ್ನು ಬೀಳ್ತದೆ, ಅದು ನಮ್ಮ ಫ್ಯೂಚರ್ಗೆ ಯಾವ ರೀತಿ ಪರಿಣಾಮ ಬೀಳ್ತದೆ. ಸೊ ಈ ಎಲ್ಲ ಆಸ್ಪೆಕ್ಟ್ ಗಳನ್ನ ಆ ಸ್ಟ್ರಾಟಜಿ ಹೊಂದಿರುತ್ತೆ. ಇಟ್ ಇಸ್ ಗೋಯಿಂಗ್ ಟು ಲುಕ್ ಇನ್ ಟು ದ ಡಿಫರೆಂಟ್ ಡೈಮೆನ್ಷನ್ಸ್, ರೈಟ್? ಅಂಡ್ ಹೈರಾರ್ಕಿಕಲ್ ಇನ್ ದ ಸೆನ್ಸ್ ಇಟ್ ಫ್ಲೋಸ್ ಇನ್ ದ ಆರ್ಡರ್. ನಮ್ಗೆಲ್ಲ ಗೊತ್ತಿತ್ತು ಒಂದು ಹೈರಾರ್ಕಿ ಅನ್ನುವಂಥದ್ದು, ಮೇಲಿನಿಂದ ಕೆಳಗೆ ಅಥವಾ ಕೆಳಗಿನಿಂದ ಮೇಲೆ ಅಂತ ನಾವೇನ್ ಹೇಳ್ತೇವೆ. ಮೇಲೆ ದ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ಸ್ ಇರ್ತಾರೆ, ಅವ್ರ ಕೆಳಗೆ ಲೈಕ್ ಡೈರೆಕ್ಟರ್ಸ್, ಬೋರ್ಡ್ ಆಫ್ ಡೈರೆಕ್ಟರ್ಸ್, ಅಂಡ್ ದೆನ್ ಲೈಕ್ managing directors and general managers and divisional managers, all that, different structure of an organization. ನೀವು ಒಂದು ದೇಶವನ್ನ ನೋಡಿದ್ರೆ ಕೂಡ ಅಷ್ಟೇ ಗೊತ್ತಾಗುತ್ತೆ ನಿಮಗೆ. ಕೇಂದ್ರ ಸರ್ಕಾರ ಇದೆ, ಕೇಂದ್ರ ಒಂದು ದೇಶ ಅಂತ ಹೇಳಿದಾಗ, ಮತ್ತೆ ಬೇರೆ ಬೇರೆ ರಾಜ್ಯ ಸರ್ಕಾರಗಳಿದೆ. ರಾಜ್ಯ ಸರ್ಕಾರಗಳ ಕಡೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿವೆ. ಆ ಡಿಪಾರ್ಟ್ಮೆಂಟ್ಗಳಿಗೆ ಬೇರೆ ಬೇರೆ ಇಲಾಖೆಗಳು, ಬೇರೆ ಬೇರೆ ಅದರ ವಿಭಾಗಗಳಿದ್ದಾವೆ, ಡಿವಿಷನ್ಸ್ಗಳಿದ್ದಾವೆ. ಸೊ ಈ ಎಲ್ಲವನ್ನ ನೋಡಿದಾಗ ನಮ್ಗೆ ಅನ್ಸುತ್ತೆ ಅಲ್ಲೊಂದು ಆರ್ಡರ್, ಮೇಲಿನಿಂದ ಕೆಳಗೆ ಅಥವಾ ಕೆಳಗಿನಿಂದ ಮೇಲೆ ಅಂತ ನಾವೇನು ಹೈರಾರ್ಕಿ ಅಂತ ನಾವು ಹೇಳ್ತೇವೆ. ಸೊ ಇಲ್ಲೂ ಕೂಡ ಸ್ಟ್ರಾಟಜಿಯನ್ನ ಫಾರ್ಮುಲೇಟ್ ಮಾಡುವಾಗ ಅದನ್ನ ಕೇವಲ ಟಾಪ್ ಮ್ಯಾನೇಜ್ಮೆಂಟ್ ಅಥವಾ ಹೈ ಪೊಸಿಷನ್ ಇರೋರು ಮಾತ್ರ ಮಾಡೋದಿಲ್ಲ. ಅಲ್ಲಿ ಮಿಡಲ್ ಆರ್ಡರ್ ಅಥವಾ ಮಿಡಲ್ ಲೆವೆಲ್ ಅಲ್ಲಿ ಇರುವಂತಹ ಅಡ್ಮಿನಿಸ್ಟ್ರೇಟರ್ ಕೂಡ ಮಾಡ್ತಾರೆ, ಲೋವರ್ ಲೆವೆಲ್ ಅಲ್ಲಿ ಇರುವಂತಹ ಎಂಪ್ಲಾಯೀಸ್ ಕೂಡ ಮಾಡ್ತಾರೆ. ಅಂದ್ರೆ ಅಲ್ಲಿ we have the different types of strategy. We are going to discuss about that. Corporate strategies ಅಂತ ಇದೆ, ಬಿಸ್ನೆಸ್ ಸ್ಟ್ರಾಟಜೀಸ್ ಇದೆ, ದೆನ್ ಫಂಕ್ಷನಲ್ ಲೆವೆಲ್ ಸ್ಟ್ರಾಟಜೀಸ್. ಸೊ ನೀವು ಸ್ಟ್ರಾಟಜಿಯನ್ನ ಗುಣಲಕ್ಷಣ ನೋಡುವಾಗ ಅದು ಯಾವುದೋ ಒಂದೇ ಕಡೆಯಿಂದ ಆಗುವಂತದ್ದಲ್ಲ, ಅದು ಬೇರೆ ಬೇರೆ ಲೆವೆಲ್ ಅಲ್ಲಿ ಬೇರೆ ಬೇರೆ ರೀತಿಯ ಹೆಸರಿನಿಂದ ಕರೆಸ್ಕೊಳ್ಳುತ್ತೆ, ರೈಟ್? ಡೈನಾಮಿಕ್ ಅಂಡ್ ಫ್ಲೆಕ್ಸಿಬಲ್. We said that we are dealing with the uncertainty. ನಾವು ಈ ಜಗತ್ತಲ್ಲಿ ಮೊದಲೇ ಗೊತ್ತಿದ್ರೆ ಮುಂದೆ ಏನಾಗುತ್ತೆ ಅಂತ ಹೇಳಿ ಗೊತ್ತಿದ್ರೆ ಬಹುಶಃ ಇಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿರ್ತಾ ಇರಲಿಲ್ಲ ಬದುಕು. ನಿಮ್ಗೆ ನೆಕ್ಸ್ಟ್ ಗೊತ್ತಿಲ್ಲ, ಬಟ್ ವಿ ಹೋಪ್ ದಟ್ ದ ಗುಡ್ ಥಿಂಗ್ ಗೋಯಿಂಗ್ ಟು ಹ್ಯಾಪನ್. ದಟ್ ಈಸ್ ವಾಟ್ ಅವರ್ ಎಜುಕೇಶನ್, ಅವರ್ ಸೀನಿಯರ್ಸ್ ಥಾಟ್ ಅಸ್. ಸೊ even though that is the case, we try to understand it better. And our strategies should also, to cope up with that, our strategy should also dynamic and flexible. That is means ಅದು ಈ ಸಮಯಕ್ಕೆ ಅಡ್ಜಸ್ಟ್ ಆಗೋ ರೀತಿಯಲ್ಲಿ ಇರಬೇಕು. ಅದು ತುಂಬಾ ಫಿಕ್ಸ್ಡ್ ಅಲ್ಲ ಅಥವಾ ರಿಜಿಡ್ ಅಲ್ಲ, ಅದು ಇದೇ ಇದಮ್ ಅಂತ ಹೇಳಿ ಅಲ್ಲ. ಇಟ್ ಈಸ್ ಗೋಯಿಂಗ್ ಟು ಚೇಂಜ್ ಓವರ್ ದ ಪೀರಿಯಡ್ ಅಕಾರ್ಡಿಂಗ್ ಟು ದ ಸಿಚುವೇಶನ್, ರೈಟ್? ಯು ನೋ ದಟ್ ಚೇಂಜ್ ಯಾಕೆ ನಾನು ಹೇಳಿದೆ ನಿಮಗೆ, ಚೇಂಜಸ್ ಆಗ್ತಾ ಇದೆ. ಈ ಜಗತ್ತು ಅನ್ನುವಂಥದ್ದು ತುಂಬಾ ಬದಲಾಗ್ತಾ ಇದೆ. ಮೊದಲು ನಾವು ಸಣ್ಣವರಿರುವಾಗ ಹೇಗಿತ್ತು ಅನ್ನೋದನ್ನ ಸಣ್ಣ ಕಲ್ಪನೆಯನ್ನ ನೀವು ಮಾಡ್ಕೊಳ್ಳಿ. ನಿಮ್ಮ ಊರು ಹೇಗಿತ್ತು, ಅಲ್ಲಿ ಎಷ್ಟು ಅಂಗಡಿ ಇತ್ತು, ಅಥವಾ ಆ ಅಂಗಡಿ ಆ ಬೇರೆ ಬೇರೆ ಪೇಟೆಯಲ್ಲಿ ಇದ್ದಂತಹ ಸಿಸ್ಟಮ್, ಆ ಸ್ಟ್ರಕ್ಚರ್ ಅನ್ನು ನೆನ್ಪು ಮಾಡ್ಕೊಳ್ಳಿ. ನೀವು ದಾರಿ ನಡ್ಕೊಂಡು ಹೋಗ್ತಾ ಇದ್ರೆ ಆ ದಾರಿ ಹೇಗಿತ್ತು, ಹೇಗೆ ಆಗಿದೆ. ಈ ಎಲ್ಲ ಕಲ್ಪನೆಗಳನ್ನ ಮಾಡ್ಕೊಂಡಾಗ ಜಗತ್ತು ಮೆಲ್ಲನೆ ಬದಲಾಗ್ತಾ ಇರೋದು, ಅಥವಾ ಅದರ ಬದಲಾಗುವುದು ಅಂತ ಹೇಳಿದ್ರೆ ಅದರ ಫಾರ್ಮ್ ಚೇಂಜ್ ಆಗ್ತಾ ಇದೆ. ಅಂದ್ರೆ ಅದೊಂದಷ್ಟು ಅಭಿವೃದ್ಧಿ ಅಂತ ನಾವು ಹೇಳ್ಬೋದು. ಅದೇ ಕಾಡು ನಾಶ ಆಗ್ತಾ ಇದೆ, ಅದನ್ನ ನಾವು ಅಭಿವೃದ್ಧಿ ಅಂತ ಕರೀಲಿಕ್ಕೆ ಆಗೋದಿಲ್ಲ ನಾವು. ಅಂದ್ರೆ ಈ ರೀತಿಯ ವ್ಯವಸ್ಥೆಗಳನ್ನ ನೋಡ್ತಾ ಇದ್ದಾಗ ಈ ಎಲ್ಲ ವಿಚಾರಗಳು ನಮ್ಗೆ ಏನಂತ ಹೇಳಿದ್ರೆ, ಏನನ್ನ ಸೂಚಿಸ್ತವೆ ಅಂತ ಹೇಳಿದ್ರೆ, ವಾಟ್ ಇಟ್ ಇಂಡಿಕೇಟ್ಸ್ ಇಸ್ ದರ್ ಇಸ್ ಎ ಚೇಂಜ್ ಅಂತ ಹೇಳಿ, ಓವರ್ ದ ಪೀರಿಯಡ್ ಚೇಂಜಸ್ ಈಸ್ ಹ್ಯಾಪನಿಂಗ್ ಅಂತ ಹೇಳಿ. ಯು ಜಸ್ಟ್ ಸಿ ಒಂದು ಎಕ್ಸಾಂಪಲ್ ಅನ್ನ ತಗೊಳ್ಳೋಣ. ಈ ಫೋನ್ ಇದೆ, ಮೊದಲು ಈ ಮೂವೀಸ್ ಅಲ್ಲಿ ನೀವು ನೋಡಿರ್ಬೋದು. ಬಹುಶಃ ನೀವು ಇದನ್ನ ಫಿಸಿಕಲಿ ಅಂತದ್ದು ಅಥವಾ ವಾಸ್ತವದಲ್ಲಿ ಅದನ್ನ ನೋಡದೇ ಇದ್ದಿರಬಹುದು.
ಬಟ್ ಇನ್ ದ ಮೂವೀಸ್ ಯು ಕ್ಯಾನ್ ಸಾ ವೆನ್ ಒಂದು ಫೋನ್ ರಿಂಗ್ ಆಯ್ತು, ವಿಲನ್ ತಗೊಂಡು ಮಾತಾಡ್ತಾನೆ. ಅವಾಗ ಆ ಹೆಚ್ಚಿನ ಸಲ ನಾವೇನು ಅಬ್ಸರ್ವ್ ಮಾಡ್ತಿದ್ದೋ ಆ ಫೋನ್ ಯಾವ ರೀತಿ ಇದೆ ಅಂತ ನೀವು ಕೆಲವು ಸಲ ಅಬ್ಸರ್ವ್ ಮಾಡ್ತೀವಿ. ಓಹ್! ಅಷ್ಟು ಚೆನ್ನಾಗಿ ಅಂದ್ರೆ ಇಟ್ ಈಸ್ ನ್ಯೂ ಆ ಪೀರಿಯಡ್ ಅಲ್ಲಿ ಇದ್ದಂತ ಆ ರೀತಿ ಇತ್ತು ಫೋನ್ ಅನ್ನೋಂಥದ್ದು. ಅಂಡ್ ದೆನ್ ಬರ್ತಾ ಒಂದಷ್ಟು ಡಯಲ್ಸ್ ಅಂತ ಬಂತು. ಅಂದ್ರೆ ಫೋನನ್ನ ಕೈ ಬೆರಳನ್ನು ಹಾಕಿ ಡಯಲ್ ಮಾಡಿ ನಂಬರ್ ಅನ್ನು ಹಾಕುವಂಥದ್ದು. ಅಂಡ್ ದೆನ್ ಓವರ್ ದ ಪೀರಿಯಡ್ ವಿ ಗಾಟ್ ದಿಸ್ ಟೈಪ್ ಆಫ್ ಫೋನ್. ಈಗ ಇಮಿಡಿಯೇಟ್ ನಂಬರ್ ಅನ್ನ ಪ್ರೆಸ್ ಮಾಡುವಂಥದ್ದು ಇಲ್ಲಿ ಅಂಡ್ ದೆನ್ ಡಯಲ್ ಮಾಡುವಂಥದ್ದು. ಅಲ್ಲಿ ತಿರುಗಿಸ್ಲಿಕ್ಕಿಲ್ಲ ಇಲ್ಲಿ ಪ್ರಿವಿಯಸ್ ಇದ್ದ ಹಾಗೆ. ಡೈರೆಕ್ಟ್ ಆಗಿ ನಾವು ಕಾಲ್ ಅನ್ನ ಮಾತಾಡುವಂಥದ್ದು, ಫೋನ್ ಮಾಡುವಂಥದ್ದು. ಅಂಡ್ ದೆನ್ ಓವರ್ ದ ಪೀರಿಯಡ್ ಅದೇ ರೀತಿ ಬಂದು ಅದರಲ್ಲಿ ಸ್ವಲ್ಪ ಮೊಬೈಲ್ ಬರುವ ಮುಂಚೆ ಅಂದ್ರೆ ದೊಡ್ಡ ಮಟ್ಟದ ಸ್ಪ್ರೆಡ್ ಆಗೋ ಮುಂಚೆ, ಮೊಬೈಲ್ ಎಲ್ಲರ ಕೈಗೆ ಬರುವ ಮುಂಚೆ ಈ ಕಾಯಿನ್ ಬೂತ್ ಅಂತ ಇತ್ತು, ಕಾಯಿನ್ ಬಾಕ್ಸ್. ಅದೇ ದೊಡ್ಡ ಬಿಸ್ನೆಸ್ ಇತ್ತು ನೋಡಿ. ಹೇಗೆ ಒಂದು ಬಿಸ್ನೆಸ್ ಎಷ್ಟೋ ಕಡೆ ಈ ಫೋನ್ ನ ಪೀರಿಯಡ್ ಅಲ್ಲಿ ಆ ಎಸ್ ಟಿ ಡಿ ಬೂತ್ ಇತ್ತು. ಎಷ್ಟೋ ಊರಿಂದ ನಿಮ್ಮ ತಂದೆ ತಾಯಿ ಹತ್ರ ನೀವು ಕೇಳಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಅವ್ರು ಎಷ್ಟೋ ದೂರ ಹೋಗಿ ಫೋನ್ ಮಾಡಿ ಬಂದು ಎಸ್ ಟಿ ಡಿ ಬೂತ್ ಅಂತಿದ್ದು ಅಲ್ಲಿ ಎಷ್ಟೋ ಚಾರ್ಜಸ್ ಪೇ ಮಾಡ್ತಾ ಇದ್ವಿ. ಲೈನ್ ನಿಂತು ಕಾಲ್ ಮಾಡುವಂತ ಪರಿಸ್ಥಿತಿ ಇತ್ತು. ಅದ ನಂತರ ಸ್ವಲ್ಪ ಪಬ್ಲಿಕ್ ಎಲ್ಲಾ ಕಡೆ ಎಲ್ಲಾ ಶಾಪ್ ಅಲ್ಲಿ ಹೆಚ್ಚಿನ ಕಡೆ ಈ ಕಾಯಿನ್ ಬಾಕ್ಸ್ ಅಂತ ಹೇಳಿ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಮೊಬೈಲ್ ತುಂಬಾ ದೊಡ್ಡ ಸ್ಪ್ರೆಡ್ ಆಗೋ ಮುಂಚೆ, ಬಿಫೋರ್ ದ ಮೊಬೈಲ್ ಈಸ್ accessible ಬೈ ಎವ್ರಿ ಒನ್. ಸೊ ದೆನ್ ಇಟ್ ಟರ್ನ್ ಒಂದಷ್ಟು ಡಿಜಿಟಲ್ ಬಂತು. ಅದರಲ್ಲಿ ಲೈಕ್ ಕಾರ್ಡ್ಲೆಸ್ ಫೋನ್ಸ್ ಅಂತ ಬಂತು. ಯು ನೀಡ್ ನಾಟ್ ಹ್ಯಾವ್ ದ ವೈರ್ಸ್ ಓವರ್ ದಟ್. ವೈರ್ ಬೇಕಾಗಿಲ್ಲ, ಅದು ಸಿಗ್ನಲ್ ಅನ್ನು ರಿಸೀವ್ ಮಾಡ್ತಾ ಇತ್ತು. ಅಂಡ್ ದೆನ್ ಡಿಜಿಟಲ್ ಇಲ್ಲಿ ಅನಲಾಗ್ ಲೈಕ್ ನಾವು ಹೇಳ್ತೇವಲ್ಲ ಡಿಸ್ಪ್ಲೇ, ಅನಲಾಗ್ ಅಂಡ್ ಡಿಜಿಟಲ್ ಡಿಸ್ಪ್ಲೇ ಅಂತ ಹೇಳ್ತೇವೆ. ಇಲ್ಲಿ ಡಿಜಿಟಲ್ ಡಿಸ್ಪ್ಲೇಗಳು ಮತ್ತು ಹೌ ಚೇಂಜಸ್ ಹ್ಯಾಪಂಡ್ ಅಂತ ಹೇಳಿ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಅಂಡ್ ದೆನ್ ಫೋನ್ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು ಎಲ್ಲರ ಕೈಗೆ. ಒಂದಷ್ಟು ಇನಿಷಿಯಲ್ ಪೀರಿಯಡ್ ಅಲ್ಲಿ ಮೊಬೈಲ್ ಫೋನ್ ಆವಿಷ್ಕಾರ ಆದ ನಂತರ ಒನ್ಸ್ ಮೊಬೈಲ್ ಫೋನ್ ಗೆಟ್ ಇನ್ವೆಂಟೆಡ್ and it spreaded over to the different countries, including it was very popular in the developed countries, but over the period it spreaded over to the developing countries as well. And you all know, I don't know whether you have seen this mobile phone, but during the 10-20 years before, those who are used to the mobile phones might have purchased this Nokia mobile phones, and even still that ringtone is quite unique to those ಯಾರು ಆ ಸಂದರ್ಭದಲ್ಲಿ ಅದನ್ನು ಯೂಸ್ ಮಾಡಿದ್ರೆ ಅವರಿಗೆ ನೆನಪಿರುತ್ತೆ. ಅಂದ್ರೆ ಯು ಜಸ್ಟ್ ಸಿ ದಟ್ ಹೌ ದ ಕೀಪ್ಯಾಡ್ ಹೇಗಿತ್ತು, ಅದರ ಡಿಸ್ಪ್ಲೇಗಳು ಹೇಗಿತ್ತು, ಬ್ಲಾಕ್ ಅಂಡ್ ವೈಟ್ ಡಿಸ್ಪ್ಲೇಗಳು. ಅದರಲ್ಲಿ ಇದ್ದದ್ದು ಒಂದೇ ಗೇಮ್ ಹೆಚ್ಚಿನ ಸಂದರ್ಭಗಳಲ್ಲಿ ಆ ಸ್ನೇಕ್ ಗೇಮ್ ಇರುವಂತದ್ದು. ಇಟ್ಸ್ ಕ್ವೈಟ್ ಇಂಟ್ರೆಸ್ಟಿಂಗ್ ನೋಡಿ. ವಿ ಆರ್ ವೆರಿ ಕಂಫರ್ಟೇಬಲ್ ವಿತ್ ದೋಸ್ ಮೊಬೈಲ್ ಫೋನ್ಸ್ ಆಸ್ ವೆಲ್, ಬಟ್ ಟುಡೇ ಯು ನೋ ದಟ್ ಹೌ ದ ಸಿಸ್ಟಮ್ಸ್ ಆರ್ ಚೇಂಜ್ಡ್. ಅಂಡ್ ದೆನ್ ಇದಕ್ಕಿಂತ ಮುಂಚೆ ಒಂದಷ್ಟು ಬದಲಾಗಿದೆ ಮೊಬೈಲ್ ಫೋನ್, ಬೇರೆ ಬೇರೆ ಮಾಡೆಲ್ಸ್ ಬಂದಿರುವಂತದ್ದು. ಬಟ್ ಟುಡೇ ವಿ ಆರ್ ಯೂಸಿಂಗ್ ಸ್ಮಾರ್ಟ್ ಫೋನ್ಸ್. ನಾವು ಮೊಬೈಲ್ ಅಲ್ಲಿ ಟಿವಿ ನೋಡ್ತೇವೆ ಅಂಡ್ ಮೊಬೈಲ್ ಅಲ್ಲಿ ರಿಚಾರ್ಜ್ ಮಾಡ್ತೇವೆ. ಮೊಬೈಲ್ ಇಸ್ ಎವ್ರಿಥಿಂಗ್. ನಿಮ್ಮ ಎವ್ರಿ ಅಪ್ಲಿಕೇಶನ್ಸ್ ಇದೆ. ಮೊಬೈಲ್ ಬಿಕಮ್ ಎ ಬ್ಯಾಂಕ್, ಮೊಬೈಲ್ ಬಿಕಮ್ ಎ ಪೋಸ್ಟ್ ಆಫೀಸ್, ಮೊಬೈಲ್ ಬಿಕಮ್ ಎ ಎಲೆಕ್ಟ್ರಿಸಿಟಿ ಪೇಮೆಂಟ್ ಸೆಂಟರ್, ಮೊಬೈಲ್ ಬಿಕಮ್ ಎ ಟೆಲಿವಿಷನ್. ದಿಸ್ ಚೇಂಜಸ್ ಹ್ಯಾಪನ್. ಇಲ್ಲಿ ಬರೀ ಫೋನ್ ಮಾಡ್ಲಿಕ್ಕೆ ಯೂಸ್ ಆಗ್ತಿದೆ ಅಂತ ಮೊಬೈಲ್ ಫೋನ್ ಓವರ್ ದ ಪೀರಿಯಡ್ ಅಲ್ಲಿ ನೋಡಿ, ಇಲ್ಲಿ ಬಂದಾಗ ಒಂದೊಂದು ಮೆಸೇಜ್ ಕಳಿಸ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಅಂಡ್ ದೆನ್ ಇಟ್ಸ್ ನಾಟ್ ಓನ್ಲಿ ದ ಮೆಸೇಜಸ್. ಅರ್ಲಿಯರ್ ಯು ನೀಡ್ ಟು ಪೇ ಅಮೌಂಟ್ ಟು ದ ಸೆಂಡ್ ದ ಮೆಸೇಜಸ್. ನಿಮ್ಗೆ 100 ಮೆಸೇಜ್ 200 ಮೆಸೇಜ್ ಬೇಕಂತ ಆದ್ರೆ ಯು ನೀಡ್ ಟು ಪೇ ರೀಚಾರ್ಜ್. ಮೆಸೇಜ್ ರೀಚಾರ್ಜ್ ಇತ್ತು, ಇವತ್ತು ಅದು ಇಲ್ಲ. ನಿಮ್ಗೆ ಗೊತ್ತಿದೆ ಅಂದ್ರೆ ಅದು ಡಾಟಾದ ಜೊತೆಗೆ ಕರೆನ್ಸಿ ಜೊತೆಗೆ ಬರುತ್ತೆ. ದಿಸ್ ಇಸ್ ಹೌ ದ ಚೇಂಜಸ್ ಹ್ಯಾವ್ ಹ್ಯಾಪನ್ಡ್. ಅಂಡ್ ಯು ಆರ್ ಆಲ್ ವಾಚಿಂಗ್ ದ ವಿಡಿಯೋಸ್ ಅಂಡ್ ಆನ್ಲೈನ್ ಕ್ಲಾಸಸ್ ಅಂತ ನಾವೀಗ ಈ ಕೋವಿಡ್ ಸಂದರ್ಭದಲ್ಲಿ ಸಾಧ್ಯ ಆಗಿದ್ದು ಬಿಕಾಸ್ ಆಫ್ ದಿಸ್ ರೆವಲ್ಯೂಷನ್ ಇನ್ ದ ಟೆಕ್ನಾಲಜಿ. ಯು ಶುಡ್ ನಾಟ್ ದಟ್. ಅಂದ್ರೆ ಹೇಗೆ ರೆವಲ್ಯೂಷನ್ ಆಯಿತು ಅದು ಆ ತಂತ್ರಜ್ಞಾನದ ಕೊಡುಗೆ. ಅದರ್ವೈಸ್ ಐ ಕಾಂಟ್ ರೀಚ್ ಯು. ನಾನು ಈ ರೀತಿ ಮಾತಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ, ಅಥವಾ ನೀವು ಯು ಕಾಂಟ್ ಲಿಸನ್ ಟು ದ ಆನ್ಲೈನ್ ಕ್ಲಾಸಸ್. ದೆರ್ ಇಸ್ ನೋ ಕಾಂಟ್ಯಾಕ್ಟ್. ಕೊರೋನಾ ಮೇಡ್ ಅಸ್ ನಾಟ್ ಟು ಗೆಟ್ ಪರ್ಸನಲಿ ಕಾಂಟ್ಯಾಕ್ಟೆಡ್. So that is why we gone for the virtual mode. So that is because of the changes in the technology, right? And what next? Of course, the advanced versions of these are came, but what will be the next move on thing? We are all expecting what is going to happen. We are talking about artificial intelligence ತುಂಬಾ ಸ್ಪ್ರೆಡ್ ಆಗ್ತಾ ಇದೆ, ಮೆಷಿನ್ ಲರ್ನಿಂಗ್ ತುಂಬಾ ಸ್ಪ್ರೆಡ್ ಆಗ್ತಾ ಇದೆ, ಅಂಡ್ robotic ಸೈನ್ಸ್ ದೊಡ್ಡ ದೊಡ್ಡ ಆವಿಷ್ಕಾರಗಳಾಗ್ತಾ ಇದೆ. ಇದೆಲ್ಲವನ್ನ ನೋಡ್ತಾ ಇದ್ದಾಗ ನಮ್ಗೆ ಅನ್ಸುತ್ತೆ ಓನ್ಲಿ ಚೇಂಜ್ ಇಸ್ ಪರ್ಮನೆಂಟ್ ಅಂತ ಹೇಳಿ. ಈ ಜಗತ್ತಲ್ಲಿ ಪರ್ಮನೆಂಟ್ ಏನು ಅಂತ ಕೇಳಿದ್ರೆ ಓನ್ಲಿ ದ ಚೇಂಜ್, ನಥಿಂಗ್ ಎಲ್ಸ್.
ಸೊ ಈ ಎಲ್ಲ ಡೈನಾಮಿಕ್ ಇದು ನೋಡಿ ಎಷ್ಟು ಚೇಂಜಸ್ ಆಯ್ತು. ಇದೆಲ್ಲವೂ ಕೂಡ ಬಿಸ್ನೆಸ್‌ಗೆ ರಿಲೇಟೆಡ್ ಅದು. ಇದೆಲ್ಲವನ್ನ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ಯಾವುದೋ ಒಂದು ಫರ್ಮ್ ಇದೆ. ಅದು ಇವತ್ತು ಕೋಟಿಗಟ್ಟಲೆ ಬಿಸ್ನೆಸ್ ಇದು ವ್ಯವಹಾರ ಮೊಬೈಲ್ ಫೋನ್ ಇರ್ಬೋದು. ನಿಮಗೆ ಬೇರೆ ಬೇರೆ ಬ್ರಾಂಡ್ಸ್ ಎಲ್ಲಿದೆ ಗೊತ್ತಿದೆ ನಿಮಗೆ. ಹಾಗಾದ್ರೆ ಅವ್ರ ಆ ಚೇಂಜಸ್‌ಗೆ ಅಡಾಪ್ಟ್ ಆಗಿ ಐ ಟೋಲ್ಡ್ ಯು ಅಬೌಟ್ ದ Nokia. They are not able to adapt to the changes, so they failed in the market. Their hardware was good, but they are not able to understand there is a software, Android software is coming. ಅಲ್ಲಿ ಪ್ರಾಬ್ಲಮ್ ಇದ್ದರೆ ನೀವು ಅದನ್ನ ಕೇಸ್ ಸ್ಟಡಿ ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲರೂ ಖಂಡಿತ ಓದಬೇಕದು. ನಾವು ಕಾಮರ್ಸ್ ಪೀಪಲ್ ವಿ ಹ್ಯಾವ್ ಕಾಮರ್ಸ್ ಸ್ಟೂಡೆಂಟ್ಸ್ ಅಥವಾ ಕಾಮರ್ಸ್ ಲರ್ನರ್ಸ್ ಶುಡ್ ರೀಡ್ ದ ಕೇಸ್ ಸ್ಟಡಿ ಆಫ್ ದಿ Nokia failure. And it shows that when you don't have a dynamic and flexible strategy, ಆ Nokia ಏನಿತ್ತು ಅಂತ ಹೇಳಿದ್ರೆ ದೇ ಆರ್ ನಾಟ್ ಆ ಟೈಮಲ್ಲಿ ರೆಸಿಸ್ಟೆನ್ಸ್ ಟು ಚೇಂಜ್ ಇತ್ತು. ದೇ ಆರ್ ನಾಟ್ ರೆಡಿ ಟು ಚೇಂಜ್. ಆ ಚೇಂಜ್ ಆಗ್ಲಿಕ್ಕೆ ರೆಡಿ ಇರಲಿಲ್ಲ. ಆದ ಕಾರಣ ಅವರ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಒಂದಷ್ಟು ಸಮಸ್ಯೆಗಳು ಸ್ಟಾರ್ಟ್ ಆಯಿತು. ಅಂಡ್ ದೆನ್ ದೇ ಗಾನ್ ಫಾರ್ ದ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಅಂಡ್ ಆಲ್ ಅದರ್ ಫೋನ್ಸ್ ಆರ್ ಯೂಸಿಂಗ್ ಆಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್. ಸೊ ದೆರ್ ಇಸ್ ಸಮ್ ಪ್ರಾಬ್ಲಮ್ ವಿತ್ ಯುನೋ ಆ ಕಂಪ್ಯಾಟಬಿಲಿಟಿ ಅನ್ನುವಂಥ ಪ್ರಾಬ್ಲಮ್ ಬಂತು. ಅಂಡ್ ದಟ್ ಈಸ್ ವೈ Nokia ಲಾಸ್ಟ್ ದ ಮಾರ್ಕೆಟ್. ಸೊ ದಿಸ್ ಸ್ಟ್ರಾಟಜಿ ಮಾಡುವಾಗ ಸ್ಟ್ರಾಟಜಿ ವಿ ಶುಡ್ ಸೇ ದಟ್ ದ Nokia failed because of the failure in its strategy. ಈಗ ನಮ್ಗೆ ಅರ್ಥ ಆಗುತ್ತೆ ಸ್ಟ್ರಾಟಜಿ ಮಾಡುವಲ್ಲಿ ಅಥವಾ ಅದರ ಆಕ್ಷನ್ಸ್ ಅನ್ನು ಕರೆಕ್ಟ್ ಆಗಿ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡುವಲ್ಲಿ ಅವರ ಸ್ಟ್ರಾಟಜಿ ಫೇಲ್ ಆಯಿತು. ರೈಟ್. ಸೊ ದಟ್ ಈಸ್ ವೈ we should say that it should be dynamic, it should be flexible, it should be adaptable the every changes that takes place around the world. So we are living in a world which is very dynamic and which is very flexible, which is changing minute ಒಂದು ವರ್ಷಕ್ಕೆ ಜನರೇಷನ್ಸ್ ಗಳಲ್ಲಿ ಚೇಂಜಸ್ ಆಗ್ತಾ ಇದೆ. ಅಂಡ್ ಯು ಕ್ಯಾನ್ ಸಿ ನಿಮ್ಮ ಸುತ್ತಲೂ ಇರುವ ನೀವು ಒಂದಷ್ಟು ನೆನಪು ಮಾಡ್ಕೊಳ್ಳಿ. ಇದನ್ನ ನೀವು ಯಾವ ರೀತಿ ಅರ್ಥ ಮಾಡ್ಕೋಬಹುದು ಅಂತ ಹೇಳಿದ್ರೆ ಯು ನೀಡ್ ನಾಟ್ ಬಾದರ್ ಅಬೌಟ್ ದೀಸ್ ವೆರಿ ಲೈಕ್ ಹೈ ಎಂಡ್ words and sentences. You need not worry much about that, but you should consider and how the changes happened over the period, and how you see the yourself. You just introspect what are the uses ನೀವು ಮಾಡ್ತಿದ್ದಂತ ಬೇರೆ ಬೇರೆ ಥಿಂಗ್ಸ್ ಯೂಸ್ ಮಾಡ್ತಿದ್ದಂತ ಮನೆಯಲ್ಲಿ ಮಾಡ್ತಿದ್ದ ಥಿಂಗ್ಸ್ ಅನ್ನು ಓವರ್ ದ ಪೀರಿಯಡ್ ನೋಡಿ. ಟಿವಿ ಹೇಗೆ ಬದಲಾಯಿತು ಮನೆಯಲ್ಲಿ ನೋಡಿ. ಮೊದಲು ಹೇಗಿತ್ತು ಬ್ಲಾಕ್ ಅಂಡ್ ವೈಟ್ ಟಿವಿ ಇತ್ತು, ನಂತರ ಕಲರ್ ಟಿವಿ ಬಂತು, ಅಂಡ್ ದೆನ್ ವಿ ಆರ್ ಆನ್ ಫಾರ್ ದ ಡಿಫರೆಂಟ್ ಅದರ್ ಹೈ ಡೆಫಿನೇಷನ್ televisions. So this all shows that over a period we had lot of changes. So this is very very important element of a strategy. Cope up with the change because only change is permanent. Thank you for watching.